ಹಾಯ್ ಸ್ನೇಹಿತರೆ, ನೋಡಿ ಫಸ್ಟ್ ಕ್ವಶನ್. ಒಂದು ಮಸೂರದ ಸಾಮರ್ಥ್ಯ +2D ಆಗಿದೆ. ಆಗ ಆ ಮಸೂರದ ಸಂಗಮ ದೂರ, ಇಂಗ್ಲೀಷಲ್ಲಿ ದ ಪವರ್ ಆಫ್ ಲೆನ್ಸ್ ಏನಿದೆ +2D ಇದೆ. ವಾಟ್ ಈಸ್ ಅದರ ಫೋಕಲ್ ಲೆಂತ್ ಏನು ಅಂತ. ಅದರ ಫೋಕಲ್ ಲೆಂತ್ ಎಷ್ಟು ಡಿಸ್ಟೆನ್ಸ್ ಇದ್ದಾಗ ಆ ಲೆನ್ಸ್ದ ಪವರ್ +2D ಇರುತ್ತೆ ಅಂತ. ಸೊ ಇಲ್ಲಿ ಪ್ರಕಾಶನ ನಾವು ಫಸ್ಟ್ ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ವಾಟ್ ಈಸ್ ಪವರ್ ಆಫ್ ಲೆನ್ಸ್, ಮಸೂರದ ಸಾಮರ್ಥ್ಯ ಅಂದರೆ ಏನು ಅಂತ. ಮಸೂರದ ಸಾಮರ್ಥ್ಯ ಇದನ್ನು ಅಳಿತಕ್ಕಂಥ ಏಕಮಾನ ಡಿ, ಇದು ಡಯಾಪ್ಟರ್ ಅಂತ. ಯಾವುದೇ ಒಂದು ಪವರ್ದ ಲೆನ್ಸ್ ಇರಲಿ, ಆ ಲೆನ್ಸ್ದ ಪವರನ್ನು ಅಳಿತಕ್ಕಂತಹ ಯೂನಿಟ್ ಯಾವುದಪ್ಪ ಅಂದರೆ ಡಯಾಪ್ಟರ್ ಅಂತ. ನೆಕ್ಸ್ಟ್ ಆ ಪವರ್ ಆ ಲೆನ್ಸ್ದ ಪವರ್ ಇರುತ್ತಲ್ವಾ, ಆ ಪವರನ್ನು ನಾವು +2D ಈ ಥರ ಇಂಡಿಕೇಟ್ ಮಾಡ್ತೀವಿ. ಪ್ಲಸ್ ಇತ್ತು ಅಂದರೆ ಅದು ಫಾರ್ ಸೈಟ್ನೆಸ್ಸಿಗೆ ಸಂಬಂಧಪಟ್ಟಿದ್ದು, ದೂರದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಿದ್ದು. ಮೈನಸ್ ಇತ್ತು ಅಂದರೆ ಸಮೀಪ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಿದ್ದು. ನಿನಗೇನಾದರೂ ಈಗ ಕಣ್ಣಿನ ದೋಷ ಇದ್ದಾಗ ನೀನು ಟೆಸ್ಟ್ ಮಾಡಿದಾಗ ನಿನಗೆ ಲೆನ್ಸ್ ಬರೀತಾರೆ -2D ಇದೆ ಅಂದರೆ, ನಿನಗೆ ಶಾರ್ಟ್ ಸೈಟ್ನೆಸ್ ಇದೆ ಅಂತ ಅರ್ಥ, ದೋಷ. ಪ್ಲಸ್ ಇದೆ ಅಂದರೆ ನಿನಗೆ ದೂರದೃಷ್ಟಿ ದೋಷ ಇದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅದು ಕೂಡ ಕ್ಲಿಯರ್ ಮಾಡಿದ್ದೀನಿ. ಅದನ್ನು ಯಾವ ಆಧಾರದ ಮೇಲೆ ಅಂದರೆ ಈ ಫೋಕಲ್ ಲೆಂತ್ನ ಆಧಾರದ ಮೇಲೆ ಬರೀತಾರೆ. ಹಾಗಾದ್ರೆ ಏನು ಫೋಕಲ್ ಲೆಂತ್ಗೂ ಈ ಪವರ್ ಆಫ್ ಲೆನ್ಸ್ಗೂ ಏನು ಸಂಬಂಧ ಇದೆ? ಈ ಸಂಗಮ ದೂರ ಕಡಿಮೆ ಆದಷ್ಟು ನಮ್ಮ ಲೆನ್ಸ್ದ ಪವರ್ ಏನಾಗತ್ತೆ, ಜಾಸ್ತಿ ಆಗತ್ತೆ. ಅದಕ್ಕೆ ನೋಡಿ, ಈಗ ಇದಕ್ಕೆ ನಾವೇನಂತ ಕರಿತೀವಿ, ದ ಪವರ್ ಆಫ್ ಲೆನ್ಸ್ದ ಯೂನಿಟ್ ಏನಪ್ಪ ಅಂದರೆ ಡಯಾಪ್ಟರ್. ಹಾಗಾದ್ರೆ ಈ ಪವರ್ ಜಾಸ್ತಿ ಆಗಬೇಕು ಅಂದರೆ ಫೋಕಲ್ ಲೆಂತ್, ಸಂಗಮ ದೂರ ಏನಾಗಬೇಕು, ಕಡಿಮೆ ಆಗಬೇಕು. ಒಂದು ಜಾಸ್ತಿ ಒಂದು ಕಡಿಮೆ ಆದರೆ ನಾವು ಇಂಗ್ಲೀಷಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ, ವಿಲೋಮ ಅನುಪಾತ ಅಂತ. ಈಗ ಸಂಗಮ ದೂರನೂ ಜಾಸ್ತಿ ಆಯಿತು, ಮಸೂರದ ಸಾಮರ್ಥ್ಯನೂ ಜಾಸ್ತಿ ಆಯಿತು ಅಂದರೆ ನೇರ ಅನುಪಾತ. ನೇರ ಅನುಪಾತ ಅಂದಾಗ ಏನು ಮಾಡ್ತೀವಿ ನಾವು, ಸಂಗಮ ದೂರ ನೆಕ್ಸ್ಟ್ ಮಸೂರದ ಸಾಮರ್ಥ್ಯ ಎರಡು ನೇರ ಅನುಪಾತ ಅಂದರೆ ಮಸೂರದ ಸಾಮರ್ಥ್ಯ ಜಾಸ್ತಿ ಆದ ಹಾಗೆ ಸಂಗಮ ದೂರ, ಅಥವಾ ಸಂಗಮ ದೂರ ಜಾಸ್ತಿ ಆದ ಹಾಗೆ ಮಸೂರದ ಸಾಮರ್ಥ್ಯ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀವಿ, ನೇರ ಅನುಪಾತ. ಬಟ್ ನೇರ ಅನುಪಾತ ಅಲ್ಲ, ವಿಲೋಮ ಅನುಪಾತ. ಸಂಗಮ ದೂರ ಫೋಕಲ್ ಲೆಂತ್ ಕಡಿಮೆ ಆದ ಹಾಗೆ ಪವರ್ ಆಫ್ ಲೆನ್ಸ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಹಾಗಾಗಿ ಇದನ್ನು ಏನು ಬರಿತೀವಿ, 1/f ಅಂತ ಬರಿತೀವಿ. ಒಂದು ಸಂಗಮ ದೂರದ ವಿಲೋಮವನ್ನು ನಾವೇನಂತ ಕರಿತೀವಿ, ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ. ಒಂದು ಇನ್ವರ್ಸ್ಲಿ ಫೋಕಲ್ ಲೆಂತ್ ಏನಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಫೋಕಲ್ ಲೆಂತ್ ಏನಿದೆ, ದಟ್ ಈಸ್ ದ ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ. ಈ ಫಾರ್ಮುಲಾ ಕ್ಲಿಯರ್ ಆಯ್ತು ನಿಮಗೆ. ಈಗ ನಮಗೆ ಅವನೇನು ಕೊಟ್ಟಿದ್ದಾನೆ, ಅವನು ಪವರ್ ಆಫ್ ಲೆನ್ಸ್ ಕೊಟ್ಟಿದ್ದಾನೆ, ಫೋಕಲ್ ಲೆಂತನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾನೆ. ಈ ಥರ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ. 1 ಅಲ್ಲೇ ಇರುತ್ತೆ, F ಇಲ್ಲಿ ಬರುತ್ತೆ, D ಇಲ್ಲಿ ಬರುತ್ತೆ. ಇಲ್ಲಿ ಇಂಟರ್ಚೇಂಜ್ ಮಾಡ್ಕೋತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮ್ಯಾಥಮೆಟಿಕ್ಸಲ್ಲಿ ಕಲಿಸಿರ್ತಾರೆ ಅದು. ಈಗ ನಮಗೆ ಗೊತ್ತಾಗ್ಬಿಟ್ಟಿದೆ. ಈಗ ಮೇಲ್ಗಡೆ 1 ಇದೆ, ಕೆಳಗಡೆ D ಎಷ್ಟಿದೆ, 2 ಇದೆ. ಯಾಕಂದರೆ ಪವರ್ ಆಫ್ ಲೆನ್ಸ್ ಕೊಟ್ಬಿಟ್ಟಿದ್ದಾನವ, ಎಷ್ಟಂತ, 2 ಅಂತ. ಈಗ 2ರಿಂದ 1 ಹೋಗಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಜಸ್ಟ್ 0 ತೊಗೊಂಡು ಪಾಯಿಂಟ್ ಕಟ್ಕೊಂಡು ಇಲ್ಲೊಂದು 0 ತೊಗೊಬಿಡ್ತೀವಿ. ಈಗ 2 1ಲ, 2 5ಲ. ಹಾಗಾದರೆ ಫೋಕಲ್ ಲೆಂತ್ ಎಷ್ಟಿದೆ ಅಂದರೆ 0.5 ಮೀಟರ್ಸ್ ಇದೆ. ರೈಟ್ ಆನ್ಸರ್ ಇಸ್ ಎ. ಅರ್ಥ ಆಗಿದೆಯಣ್ಣ? ಹಾಗಾದ್ರೆ ನಿಮಗೆ ಯಾವ್ದಾರು ಕೊಡಲಿ ಅಣ್ಣ, 3 ಕೊಡಲಿ, 2 ಕೊಡಲಿ, ನಮಗೇನು ಗೊತ್ತಿರಬೇಕು, D = 1/f. 1/f ಅಂದರೆ ಅರ್ಥ ಏನಪ್ಪ ಅಂದರೆ, D ಈಸ್ ಎ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು F. D ಯು Fಗೆ ವಿಲೋಮ ಅನುಪಾತದಲ್ಲಿ ಇದೆ. ನೇರ ಅಂದರೆ 1/f ಬರ್ತಿರಲಿಲ್ಲ, ಡೈರೆಕ್ಟ್ F ಬರ್ತಾ ಇತ್ತು, ಹೊಡಿತಿದ್ವಿ. ಬಟ್ ಸಂಗಮ ದೂರ ಕಡಿಮೆ ಆದ ಹಾಗೆ ಮಸೂರದ ಸಾಮರ್ಥ್ಯ ಏನಾಗತ್ತೆ, ಜಾಸ್ತಿ ಆಗತ್ತೆ. ಒಂದು ಕಡಿಮೆ ಆಗಿ ಒಂದು ಜಾಸ್ತಿ ಆದರೆ ಅದಕ್ಕೆ ನಾವೇನಂತ ಕರಿತೀವಿ, 1/v, ವಿಲೋಮ ಅನುಪಾತದಲ್ಲಿ ಬರೀತೀವಿ ನಾವು. ಅರ್ಥ ಆಗಿದೆಯಲ್ಲ? ಇಲ್ಲಿ ನಾವು ಎಷ್ಟು ಕಲಿತೀವಿ ಅಂದರೆ, ಮಸೂರದ ಸಾಮರ್ಥ್ಯ ಅಂದ್ರೇನು ಗೊತ್ತಾಯಿತು ನಮಗೆ. ನೆಕ್ಸ್ಟ್ ಪ್ಲಸ್ ಇದ್ದರೆ ಯಾವ ದೋಷ ಅಂತಲೂ ಗೊತ್ತಾಯಿತು, ಮೈನಸ್ ಇದ್ದರೆ ಯಾವ ದೋಷ ಅಂತಲೂ ಗೊತ್ತಾಯಿತು, ಮಸೂರದ ಸಾಮರ್ಥ್ಯವನ್ನು ಅಳೆಯೋ ಏಕಮಾನನೂ ಗೊತ್ತಾಯಿತು. ನೆಕ್ಸ್ಟ್ ಸಂಗಮ ದೂರದ ವಿಲೋಮವನ್ನು ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ ಅಂತಲೂ ಗೊತ್ತಾಯಿತು. ಲೆಕ್ಕ ಕೊಟ್ಟರೂ ಕ್ಲಿಯಾರಿಟಿ ಸಿಕ್ತು. ಏನೋ ಡೌಟ್ ಇದೆಯಾ? ಡೌಟ್ ಅಂದರೆ ನನಗೀಗ ನಾನು ಎಲ್ಲ ಸೈನ್ಸ್ ಸ್ಟೂಡೆಂಟ್ ಅಲ್ಲ, ನನಗೆ ಮಸೂರ ಅಂದ್ರೇ ಗೊತ್ತಿಲ್ಲ. ಕೆಲವೊಂದು ಟೈಮ್ ವಾಟ್ ಈಸ್ ಲೆನ್ಸ್ ಅಂದರೆ ನನಗೆ ಹೇಳಕ್ಕೆ ಬರಲ್ಲ. ಈಗ ನಮ್ಮಂಥ ವಿದ್ಯಾರ್ಥಿ ಒಂಚೂರು ಸಿಂಪಲ್ ಅಣ್ಣ. ಈಗ
ಜಂಪಲ್ ಈ ನಮಗೆ ಕನ್ಫ್ಯೂಸ್ ಆಗೋದು ನಿಮಗೆ ಏನಪ್ಪ ಅಂದರೆ, ಒಂದು ಮಸೂರ, ಇನ್ನೊಂದು ದರ್ಪಣ, ಇವೆರಡು ಕನ್ಫ್ಯೂಸ್ ಆಗತ್ತೆ. ಇದನ್ನು ಇಂಗ್ಲೀಷಲ್ಲಿ ನಾವು ಲೆನ್ಸ್ ಅಂತ ಕರಿತೀವಿ, ಇದನ್ನು ಮಿರರ್ ಅಂತ ಕರಿತೀವಿ. ಈ ಲೆನ್ಸು ನೋಡಿ, ಒಂದು ಲೆನ್ಸ್ ಇದೆ. ಈ ಲೆನ್ಸ್ ಅಂದರೆ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ, ಪಾರದರ್ಶಕ ಇರುತ್ತೆ. ನೀನು ಮತ್ತೆ ಈ ಕಡೆ ಬಣ್ಣ ಹಚ್ಕೊಂಡು ಕನ್ನಡ ನೋಡೋಕ್ಕಾಗಲ್ಲ, ಪಾರದರ್ಶಕ ಇರುತ್ತೆ. ಬಟ್ ಮಿರರ್ ಅಂದರೆ ಏನಾಗಿರುತ್ತೆ ಅಂದರೆ, ಅದು ಪಾರದರ್ಶಕ ಗ್ಲಾಸೇ, ಆದರೆ ಅದಕ್ಕೆ ಅಮಾಲ್ಗಮ್ ಲೇಪನ ಮಾಡಿ ಒಂದು ಕಡೆ ಬಣ್ಣ ಬಳದು ಏನು ಮಾಡಿಬಿಡ್ತೀವಿ, ಅಪಾರದರ್ಶಕ ಮಾಡಿಬಿಡ್ತೀವಿ. ಯಾಕಂದರೆ ಇದು ನಿನ್ನನ್ನು ಕ್ಲೀನಾಗಿ ನೋಡೋಕೆ ಬೇಕು, ಇದು ನನ್ನನ್ನು ನಾನು ನೋಡೋಕೆ ಬೇಕು. ಇದಕ್ಕೆ ಕನ್ನಡದಲ್ಲಿ ಕನ್ನಡಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಬೆಳಕು ಪಾಸ್ ಆಗತ್ತೆ, ಬೆಳಕು ವಕ್ರೀಭವನ ಆಗುತ್ತೆ. ಹಾಗಾಗಿ ಲೈಟ್ನ ವಕ್ರೀಭವನದ ಮೇಲೆ ಕೆಲಸ ಮಾಡುತ್ತೆ. ಯಾವುದು? ಲೆನ್ಸ್. ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್ನ ಮೇಲೆ ಕೆಲಸ ಮಾಡುತ್ತೆ ಇದು. ಮಿರರ್ ಹಂಗಲ್ಲ, ಬೆಳಕು ಬಿದ್ದ ತಕ್ಷಣವೇ ಆ ಕಡೆ ಪಾಸ್ ಆಗಲ್ಲ, ಯಾಕಂದರೆ ಅಮಲ್ಗಮ್ ಪ್ಲೇಟ್ ಮಾಡಿರ್ತಿಲ್ಲ, ಲೇಪನ ವಾಪಸ್ ಬರುತ್ತೆ. ಇದು ಬೆಳಕಿನ ಪ್ರತಿಫಲನದ ಮೇಲೆ ಕೆಲಸ ಮಾಡುತ್ತೆ, ರಿಫ್ಲೆಕ್ಷನ್ ಆಫ್ ಲೈಟ್. ಹಾಗಾದ್ರೆ ಇದನ್ನು ಪ್ರತಿಬಿಂಬ ಪಡಿಲಿಕ್ಕೆ, ನಮ್ಮ ಮುಖನ ನಾವು ನೋಡಲಿಕ್ಕೆ ನಾವು ದರ್ಪಣ ಆರ್ ಮಿರರನ್ನು ಬಳಸ್ತೀವಿ. ಇದು ಬೆಳಕಿನ ಪ್ರತಿಫಲನದ ಮೇಲೆ ಕೆಲಸ ಮಾಡುತ್ತೆ. ಬಟ್ ನಿನ್ನ ಮುಖ ಸರಿ ಕಾಣಲಿಲ್ಲ, ದೂರದ ಸರಿ ಕಾಣಲಿಲ್ಲ, ಹತ್ತಿರದ ಸರಿ ಕಾಣಲಿಲ್ಲ ಅಂದರೆ ಅವುಗಳನ್ನು ನೋಡಲಿಕ್ಕೆ, ಸಣ್ಣದಿರೋದನ್ನು ದೊಡ್ಡದಾಗಿ ಅವೆಲ್ಲ ನೋಡಲಿಕ್ಕೆ ನಾವೇನು ಮಾಡ್ತೀವಿ, ಲೆನ್ಸನ್ನು ಬಳಸ್ತೀವಿ. ಕ್ಲಿಯರ್? ಹಾಂ. ಹಾಗಾದ್ರೆ ಇದು ಟ್ರಾನ್ಸ್ಪರೆನ್ಸ್, ದಿಸ್ ಈಸ್ ಎ ಅಪೆಕ್ಯೂ. ಇದು ಪಾರದರ್ಶಕ, ಆ ಕಡೆ ಇರತಕ್ಕಂಥ ವಸ್ತುವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಅಪಾರದರ್ಶಕ, ನಮ್ಮನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಆಯ್ತಣ್ಣ? ನಿನ್ನ ಮುಖ ನೀನೇನು ನೋಡಿದ್ರೆ ದರ್ಪಣ, ಒಂದು ಗ್ಲಾಸ್ ತಗೊಂಡು ಅದರ ಮೂಲಕ ನನ್ನ ಮುಖನ ಕ್ಲೀನಾಗಿ ನೋಡಿದ್ರೆ ಅದಕ್ಕೆ ಮಿರರ್, ಇದು ಲೆನ್ಸ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಸಿಂಪಲ್ ಆಗೋಣ ಇದು. ಓಕೆ, ಮತ್ತು ಇದೆಲ್ಲ ಇನ್ ಡೀಟೇಲ್ ಕ್ಲಾಸಸ್ಗಳನ್ನು ಥಿಯರಿ ಕ್ಲಾಸಲ್ಲಿ ಹೇಳ್ತಾ ಬಂದಿರೋಣ. ತುಂಬ ಚೆನ್ನಾಗಿ ಹೇಳಿದ್ದೀನಿ. ಮತ್ತು ದರ್ಪಣಗಳಲ್ಲಿ ಸಮತಲ ದರ್ಪಣ ಅಂತ ಇದೆ, ಪ್ಲೇನ್ ಮಿರರ್ ಅಂತ ಇದೆ, ನೆಕ್ಸ್ಟ್ ಸ್ಪೆರಿಕಲ್ ಮಿರರ್ ಅಂದರೆ ಗೋಳಿಯ ದರ್ಪಣಗಳಿದೆ, ಅದರಲ್ಲಿ ಪೀನೋ ದರ್ಪಣ ಇದೆ, ನಿಮ್ನ ದರ್ಪಣ ಇದೆ. ಅವೇ ನೀವು ಹುಡುಗರಿಗೆ ನೆನ್ಪಿಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. ನಿಮ್ಮದು ದೊಡ್ಡದು ಅಂದರೆ ನಿಮ್ನ ದರ್ಪಣ ಸಣ್ಣದನ್ನು ದೊಡ್ಡದು ಮಾಡಿ ತೋರಿಸತ್ತೆ. ಆಯಸ್ ಮಿರರೇ ಬೇರೆ, ಲೆನ್ಸೇ ಬೇರೆ. ಮಿರರಲ್ಲೂ ಕೂಡ ಕಾನ್ಕೇವ್ ಕಾನ್ವೆಕ್ಸ್ ಅಂತ ಬರುತ್ತೆ, ಲೆನ್ಸಲ್ಲೂ ಕೂಡ ಕಾನ್ಕೇವ್ ಕಾನ್ವೆಕ್ಸ್ ಅಂತ ಬರುತ್ತೆ. ಓಕೆ, ಅದೆಲ್ಲ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಓಕೆ ಅಣ್ಣ. ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕ್ವಶನ್ ಅಣ್ಣ. ಒಂದು ಚಾರ್ಟ್ ಕೊಟ್ಟಿದ್ದಾನೆ. ಈ ಚಾರ್ಟ್ ಕೊಟ್ಟು ಕೆಳಗಡೆ ಒಂದು ಕ್ವಶನ್ಸ್ ಕೇಳಿದ್ದಾನೆ. ಇವುಗಳಲ್ಲಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಯಾವುದು? ಇದು ಕೊಟ್ಟಿದ್ದಾನೆ. ಇದರಲ್ಲಿ ಬೆಸ್ಟ್ ಕಂಡಕ್ಟರ್ ಯಾವುದು ಅಂತ. ಓಕೆ, ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಹುಡುಗರಂತೂ ಕಣ್ಣು ಮುಚ್ಕೊಂಡು ಹಾಕಿರ್ತಾರೆ. ಈಗ ನಾನೇನು ಬೇಡ, ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆನ್ಸರ್ನ ಯಾರು ಟಿಕ್ ಮಾಡಬೇಕು? ನೀನೇ ಟಿಕ್ ಮಾಡಬೇಕು. ಓಕೆ, ಪ್ರಕಾಶ್ ಅಣ್ಣ, ಒಂದು ವಾಹಕ ಇದೆ. ವಾಹಕ ಅಂದರೆ ಏನು? ಯಾವುದು ವಿದ್ಯುತ್ ಹರಿಯುತ್ತೆ ಅದನ್ನು ವಾಹಕ. ಯಾವುದ್ರ ಮೂಲಕ ವಿದ್ಯುತ್ ಹರಿಯುತ್ತೋ ಅದಕ್ಕೆ ವಿದ್ಯುತ್ ವಾಹಕ. ನೀರು ಹರಿದ್ರೆ ನೀರು ವಾಹಕ, ಆಹಾರ ಹರಿದ್ರೆ ಆಹಾರ ವಾಹಕ. ಈಗ ಸಸ್ಯಗಳಲ್ಲಿ ಆಹಾರ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಆದರೆ ಅದು ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಪ್ಲಾಂಟ್ಸಲ್ಲಿ ವಾಟರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಆದರೆ ಅದನ್ನು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ, ಜೈಲಮ್ ಅಂತ ಹೇಳ್ತೀವಿ. ಜೈಲಮ್. ಸೊ ಅದೇ ರೀತಿ ಒಂದು ಯಾವುದೋ ರಾಡಲ್ಲಿ ಹೀಟ್ ಹೋಗ್ತಾ ಇದ್ದರೆ ಅದನ್ನು ಥರ್ಮಲ್ ಕಂಡಕ್ಟರ್ ಅಂತ ಕರಿತೀವಿ. ಹಾಗೆ ಒಂದು ವೈರಲ್ಲಿ ಎಲೆಕ್ಟ್ರಿಸಿಟಿ ಕರೆಂಟ್ ಪಾಸ್ ಆಯಿತು ಅಂದರೆ ಅದನ್ನು ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ಕರಿತೀವಿ. ಅದನ್ನು ಕನ್ನಡದಲ್ಲಿ ವಾಹಕ ಅಂತ ಕರಿತೀವಿ. ಇದೊಂದು ವಾಹಕ. ಓಕೆ, ಎರಡು ವಾಹಕ ಇದೆ. ನಾನು ಎರಡು ನಿಮಗೆ ಅರ್ಥ ಮಾಡಿಸ್ಬೇಕಲ್ವಾ? ವಾಹಕ ಎರಡು ಬರ್ಕೋತೀನಿ, ಒಂದು ಎ ಮತ್ತು ಬಿ ವಾಹಕ. ಒಂದು ವೈರು, ಎರಡು ವೈರ್ ತೊಗೊಂಡಿದ್ದೀನಿ. ಇದ್ರ ಮೂಲಕ ಕರೆಂಟ್ ಪಾಸ್ ಆಗುತ್ತೆ. ಅಣ್ಣ, ಈ ಕರೆಂಟನ್ನು ನಾವೇನಂತ ಕರಿತೀವಿ? ಚಾರ್ಜ್ ಅಂತ ಕರಿತೀವಿ. ಚಾರ್ಜ್. ಪ್ರಕಾಶ್ ಅಣ್ಣ, ಈಗ ನೀವು ಜೀವನದಲ್ಲಿ ಏನೇನೋ ಟ್ರೈ ಮಾಡ್ತಿದ್ದೀರಲ್ವಾ ಗೆಲ್ಲಬೇಕು ಅಂತ. ಗೆಲ್ಲಲಿಕ್ಕೆ ತುಂಬ ಅಡೆತಡೆಗಳಿದೆ ಅಲ್ವಾ? ಕ್ಲಿಯರ್. ಇದು ಮನುಷ್ಯನಿಗೆ ಮಾತ್ರ ಅಲ್ಲ, ಈ ವೈರಲ್ಲಿ ಏನು ಈ ವಾಹಕ ಆವೇಶ ಹರಿಯತ್ತಲ್ವಾ, ಈ ಹರಿಯುವಿಕೆಗೆ ಈ ವೈರಲ್ಲೇ ಕೆಲವೊಂದು ಗುಣ ಅಡ್ಡ ಬರ್ತಾ ಇರತ್ತೆ. ಇದನ್ನು ಹರಿಲಿಕ್ಕೆ ಅಷ್ಟು ಸುಲಭವಾಗಿ ಬಿಡಲ್ಲ. ಚಾರ್ಜಸ್ಗಳನ್ನು ಈ ವೈರ್ ಅಷ್ಟು ಸುಲಭವಾಗಿ ತನ್ನ ಮೂಲಕ ಹಾಯ್ದು ಹೋಗಲು ಬಿಡಲ್ಲ. ಈ ಆವೇಶಗಳಿಗೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ಗುಣ ಯಾವುದರಲ್ಲಿ ಇರ್ತದೆ? ವೈರಲ್ಲೇ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ? ರೋಧ, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂದರೆ ಏನು? ವಿದ್ಯುತ್ ಆವೇಶಕ್ಕೆ ವಿರೋಧವನ್ನು ಆ ತಡೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವಾಹಕದ ಗುಣ. ಕ್ಲಿಯರ್? ಈಗ ಆವೇಶ ಈ ವಾಹಕದ ಮೂಲಕ ಬಹಳ ಈಸಿ ಹೋಗಬೇಕು ಅಂದರೆ ರೋಧ ಏನಾಗಿರಬೇಕು? ಕಡಿಮೆ ಇರಬೇಕು.
ನೋಡಿ ಈ ರೋಧ ಇಲ್ಲಿ ಕಡಿಮೆ ಇದೆ, ಇಲ್ಲಿ 2 ಬರಿತೀನಿ ನಾನು. ರೋಧ ಜಾಸ್ತಿ ಇದೆ. ರೋಧ ಜಾಸ್ತಿ ಇದ್ದರೆ ಆವೇಶದ ಸ್ಪೀಡ್ ಏನಾಯಿತು, ಕಡಿಮೆ ಆಯಿತು. ರೋಧ ಕಡಿಮೆ ಇದ್ದರೆ ಆವೇಶದ ಸ್ಪೀಡ್ ಏನಾಯಿತು, ಜಾಸ್ತಿ ಆಯಿತು. ಯಾವುದರಲ್ಲಿ ಆವೇಶ ವೇಗವಾಗಿ ಹರಿಯುತ್ತೋ ಅದನ್ನು ನಾವೇನಂತ ಕರಿತೀವಿ, ಬೆಸ್ಟ್ ಕಂಡಕ್ಟರ್, ಉತ್ತಮ ವಿದ್ಯುತ್ ವಾಹಕ ಅಂತ ಕರಿತೀವಿ. ಈಗ ಈ ಚಾರ್ಟ್ ನೋಡಿದ್ರೆ ಅವನು ಕೇಳಿದಾನೆ ಉತ್ತಮ ವಿದ್ಯುತ್ ವಾಹಕ ಯಾವುದು. ಈ ಚಾರ್ಟ್ ನೋಡಿದ್ರೆ ಯಾವುದರಲ್ಲಿ ರೋಧ ಕಡಿಮೆ ಇದೆ ಅಂತ ನೋಡ್ಬೇಕು ನಾವೀಗ. ನಂಬರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪ್ರಕಾಶನ ಯಾವುದರಲ್ಲಿ ಕಡಿಮೆ ಇದೆ. ಸೂಪರ್ ಪ್ರಕಾಶನ. ಇಲ್ಲಿ 2 ಇದೆ, 5 ಇದೆ, 2ಕ್ಕಿಂತ 5 ಜಾಸ್ತಿ, 5ಕ್ಕಿಂತ 6 ಜಾಸ್ತಿ. ಕಡಿಮೆ ರೋಧ ಇರೋದು ಯಾವುದು, 1.60. ಹಾಂ, 10⁸ ಅದು ಕಾಮನ್ ಇದೆ ಬಿಡಿ. ಹಾಗಾಗಿ ಇದರಲ್ಲಿ ರೋಧ ಕಡಿಮೆ ಇದೆ. ಎಮ್ ಈಸ್ ಎ ಬೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ಆನ್ಸರ್ ಈಸ್ ಎಮ್. ಅರ್ಥ ಆಯ್ತಣ್ಣ? ಎಕ್ಸಾಮ್ ಆಗಿಬಿಟ್ಟಿದೆ. ಇಲ್ಲೇನೋ ಬೆಸ್ಟ್ ಕಂಡಕ್ಟರ್ ಯಾವುದು ಅಂತ. ಇಲ್ಲಿ ದುರ್ಬಲ ವಾಹಕ ಯಾವುದು ಅಂತ ಕೇಳಿಬಿಟ್ರೆ ಯಾವ್ದು ನಂಬರ್ ಜಾಸ್ತಿ ಇರುತ್ತೋ ಅದು. ಯಾವುದರಲ್ಲಿ ವಿದ್ಯುತ್ತು ಸರಿಯಾಗಿ ಹರಿಯಲ್ಲ ಅಂದರೆ ಅದು ಉಲ್ಟಾ ಪಲ್ಟಾ ಗೊತ್ತಿರಬೇಕು. ಇಲ್ಲಿ ವಿರೋಧಿಗಳು ಜಾಸ್ತಿ ಇದ್ದಾರೆ, ಅಲ್ಲಿ ಕರೆಂಟ್ ಫ್ಲೋ ಸರಿಯಾಗಿ ಆಗಲ್ಲ. ಇಲ್ಲಿ ವಿರೋಧಿಗಳು ಕಡಿಮೆ ಇದ್ದಾರೆ, ಕರೆಂಟ್ ಸೂಪರ್ ಆಗಿ ಫ್ಲೋ ಆಗುತ್ತೆ. ಪ್ರಶ್ನೆ ಕೇಳಬಹುದಾ ನಿಮಗೆ? ಕೇಳೋಣ. 10⁸ ಕಾಮನ್ ಇದೆ. ಇಲ್ಲಿ ಏನಾದ್ರೆ ಪ್ಲಸ್ ಹಂಗೇನಾದ್ರು ಕೊಟ್ರೆ ಏನು ಮಾಡಬಹುದು? ಇಲ್ಲ, ಅದು ಕಾಮನ್ ಆಗಿ ಕೊಡ್ತಾರೆ. ಕಾಮನ್ ಅದು ನಂಬರ್ ಆಫ್ ಸಂಖ್ಯೆಗಳು ಜಾಸ್ತಿ ಇರುತ್ತೆ ಅದು ರೋಧ. ಅದನ್ನು ಎಲೆಕ್ಟ್ರಿಸಿಟಿ ಅವೆಲ್ಲ ನಾವು ಮ್ಯಾಕ್ಸಿಮಮ್ ಕೋಟಿ ಮಿಲಿಯನ್ ಗಟ್ಟಲೆ ಇದರಲ್ಲಿ ಅಳಿಬೇಕಾಗತ್ತೆ. ಹಾಗಾಗಿ ಅಷ್ಟು ನಂಬರ್ನ ಈಸಿಯಾಗಿ ಬರೀಲಿಕ್ಕೆ ಈ ಥರ ಕೊಡ್ತಾನವ. ಕ್ಲಿಯರ್? ಹಾಗಾಗಿ ಈ ಕಡೆ ನೋಡಿದ್ರೆ ಸಾಕು. ಓಕೆ, ನೆಕ್ಸ್ಟ್. ಸತುವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ. ಇದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಆನ್ಸರ್ ನೀವು ಹೇಳ್ಬೇಕಣ್ಣ. ಅಣ್ಣ ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಯಾವುದು ಆಸಿಡ್ ಅಂತ. ಇಫ್ ಯಾವ ಎನಿ ಆ್ಯಸಿಡ್ಸ್, ಯಾವುದೇ ಆಮ್ಲ ತಗೊಳ್ಳಿ, ಯಾವುದಾರೆ ಸಲ್ಫ್ಯೂರಿಕ್ ಆಮ್ಲನಾದರೂ ತಗೋ, ಹೈಡ್ರೋಕ್ಲೋರಿಕ್ ಆಮ್ಲನಾದರೂ ತಗೋ, ನೈಟ್ರಿಕ್ ಆಮ್ಲನಾದರೂ ತಗೋ, ಮೆಥನೋಯಿಕ್, ಎಥನೋಯಿಕ್, ಸುಡುಗಾಡು ಯಾವ ಆಮ್ಲನಾದರೂ ತಗೋ. ಆ ಆಮ್ಲ ಅಂದಮೇಲೆ ಉರಿ ಇರುತ್ತೆ, ಸುಡತ್ತೆ. ಆಸಿಡ್ ಅಂದಮೇಲೆ ಸುಡತ್ತೆ. ಆ ಸುಡತ್ತೆ ಅಂದಮೇಲೆ ಆಸಿಡಲ್ಲಿ ಏನು ಇರುತ್ತೆ ಅಂದರೆ ಹೈಡ್ರೋಜನ್ ಇದ್ದೇ ಇರುತ್ತಣ್ಣ. ನೋಡೋಣ, ಈಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬರಿತೀನಿ, H ಇದೆ. ಸಲ್ಫ್ಯೂರಿಕ್ ಆ್ಯಸಿಡ್ ಬರಿತೀನಿ, H2SO4 ಇದೆ. ನೈಟ್ರಿಕ್ ಆಮ್ಲ ಬರಿತೀನಿ, HNO3 ಇದೆ. ಒಟ್ಟಾರೆಯಾಗಿ ಆಸಿಡ್ ಅಂದಮೇಲೆ ಅದರಲ್ಲಿ ಏನು ಇದ್ದೇ ಇರುತ್ತೆ, ಹೈಡ್ರೋಜನ್ ಇದ್ದೇ ಇರುತ್ತೆ. ಅಣ್ಣ ಇದು ಒಂದ್ಸತಿ ಕ್ವಶನ್ ಅರೈಸ್ ಆಗಿಬಿಟ್ಟಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಆಮ್ಲಗಳಲ್ಲಿ ಇರಲೇಬೇಕಾಗಿರುವ ಧಾತು ಎಲಿಮೆಂಟ್ ಯಾವುದು, ಹೈಡ್ರೋಜನ್. ನೋಡಿ, ಇಲ್ಲಿ ಕ್ಲೋರಿನ್ ಇದೆ, ಇಲ್ಲಿ ಸಲ್ಫರ್ ಇದೆ, ಆಕ್ಸಿಜನ್ ಇದೆ, ಇಲ್ಲಿ ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಬೇರೆ ಬೇರೆ ಎಲಿಮೆಂಟ್ ಇದಾವೆ. ಆದರೆ ಹೈಡ್ರೋಜನ್ ಕಾಮನ್ ಆಗಿ ಇದೆ. ಹೈಡ್ರೋಜನ್ ಅಂದರೆ ಕನ್ನಡದಲ್ಲಿ ಜಲಜನಕ ಅಂತ ಕರಿತೀವಲ್ವಾ. ಈ ಜಲಜನಕ ಆಮ್ಲಗಳಲ್ಲಿ ಇದ್ದೇ ಇರುತ್ತೆ. ಕ್ಲಿಯರ್ ಅಣ್ಣ? ಓಕೆ ಅಣ್ಣ, ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಕ್ಲಿಯರ್ ಅಣ್ಣ. ಅಣ್ಣ ಯಾವುದೇ ಆಮ್ಲ, ಎಕ್ಸಾಂಪಲ್ ಒಂದು ನಾನಿಲ್ಲಿ ಅವನು ಜಿಂಕ್ ಅಂತ ಕೊಟ್ಟಿದ್ದೇನೆ, ಜಿಂಕೆ. ಇಫ್ ಯಾವ ಎನಿ, ಇದು ಹೇಳಲ್ಲ ಬಿಡಿ, ನಾನು ಎಲ್ಲ ಯೂನಿವರ್ಸಲ್ ಆಗಿ ಹೇಳ್ಬಿಡ್ತೀನಿ. ಇಫ್ ಯಾವ ಎನಿ ಮೆಟಲ್ಸ್, ಯಾವುದೇ ಲೋಹ ಯಾವುದಕ್ಕೆ ಹಾಕಿದಾಗ, ಆಮ್ಲಗಳಿಗೆ ಹಾಕಿದಾಗ, ಆಸಿಡಿಗೆ ಹಾಕಿದಾಗ, ನೀವಿಬ್ಬರು ಸೇರ್ರೋ ಅಂದಾಗ ಈ ಒಂದು ಡಿಮ್ಯಾಂಡ್ಸ್ ಇರುತ್ತೆ. ನಾನು ನಿನ್ನ ಜೊತೆಗೆ ಸೇರ್ತೀನಿ, ಆದರೆ ಆ ಹೈಡ್ರೋಜನ್ ಹೊರಗಡೆ ಬರಬೇಕು ಅಂತ. ಕ್ಲಿಯರ್? ನಾನು ನಿನ್ನ ಜೊತೆಗೆ ಸೇರ್ತೀನಿ, ಆಸಿಡ್ ನಾನು ನಿನ್ನ ಜೊತೆಗೆ ಸಂಬಂಧ ಮಾಡ್ತೀನಿ, ಆದರೆ ನಿನ್ನ ಜೊತೆ ಯಾರು ಇರಬಾರ್ದು, ಹೈಡ್ರೋಜನ್ ಇರಬಾರ್ದು ಅಂತ. ಹಾಗಾದರೆ ಈ ಹೈಡ್ರೋಜನ್ ಇರ್ತಕ್ಕಂಥ ಆ್ಯಸಿಡ್ಗೆ ಮೆಟಲ್ ಹಾಕಿಬಿಟ್ರೆ ಅದು ಇಮಿಡಿಯೇಟ್ ಏನು ಮಾಡುತ್ತೆ, ಹೈಡ್ರೋಜನನ್ನು ಡಿಸ್ಪ್ಲೇಸ್ ಮಾಡಿಬಿಡತ್ತೆ. ಹೈಡ್ರೋಜನ್ ಗ್ಯಾಸನ್ನು ಏನು ಮಾಡಿಬಿಡತ್ತೆ, ತೆಗೆದು ಬಿಸಾಕಿಬಿಡತ್ತೆ. ಕ್ಲಿಯರ್? ಈಗ ನಾವು ನೋಡೋಣ, ZN ಇದೆ, ಅವನು ಹೇಳಿರೋದು ಹೈಡ್ರೋ ಸಲ್ಫ್ಯೂರಿಕ್ ಆ್ಯಸಿಡಿಗೆ ಸತ್ತುವನ್ನು ಹಾಕಿದಾಗ ಏನು ಮಾಡುತ್ತೆ, ಇವನು ಕಿತ್ತಾಕ್ಬಿಡುತ್ತೆ. ZnSO4 ಸಂಬಂಧ ಮಾಡ್ಕೊಳ್ಳುತ್ತೆ. ಪಾಪ ಇಲ್ಲಿರೋ ಹೈಡ್ರೋಜನ್ ಪತ್ರಾವಳಿಯಾಗಿ ಹೊರಗಡೆ ರಿಲೀಸ್ ಆಗುತ್ತೆ. ಕ್ಲಿಯರ್? ಈಗ ನೋಡೋಣ, ಸತ್ಯುವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನ್. ಕ್ವಶನ್ ಯಾವ್ದಾರು ಕೇಳ್ಕೊಳ್ಳಿ, ಲೈಫ್ ಟೈಮ್ ಕೇಳ್ಕೊಳ್ಳಿ. ಆಸಿಡ್ಗಳಿಗೆ ನೀವು ಯಾವುದೇ ಮೆಟಲ್ಸ್ಗಳನ್ನು ಆಡ್ ಮಾಡಿದಾಗ ಔಟ್ಸೈಡ್ ಬರೋ ಗ್ಯಾಸ್ ಯಾವುದು, ಹೈಡ್ರೋಜನ್. ಎಷ್ಟು ಕ್ವಶನ್ ಕಲ್ತೀವಿ ನಾವು, ಔಟ್ಸೈಡ್ ಬರೋ ಗ್ಯಾಸ್ ಕಲ್ತೀವಿ, ಆಸಿಡ್ ಅಲ್ಲ, ಈ ಕ್ವಶನಲ್ಲಿ ಆಸಿಡಲ್ಲಿ ಹೈಡ್ರೋಜನ್ ಇದ್ದೇ ಇರುತ್ತೆ ಅಂತಲೂ ಕಲ್ತೀವಿ. ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ ಹಾಗೆ ಆಸಿಡ್ದ ಕೆಪಾಸಿಟಿನೂ ಕೂಡ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗತ್ತೆ. ಅದನ್ನು ಕೂಡ ಥಿಯರಿ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಪ್ರಕಾಶನ. ಕ್ಲಿಯರ್ ಪ್ರಕಾಶನ? ಓಕೆ ಅಣ್ಣ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕ್ವಶನ್. ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವನ್ನಾಗಿಸಲು ಒಂದು ಪ್ಯೂರ್ ಐರನ್ ಇದೆ, ಅದನ್ನು ಹಾರ್ಡ್ ಮಾಡಬೇಕು. ಹಾರ್ಡ್ ಮಾಡಬೇಕು ಅಂದರೆ ಅದರಲ್ಲಿ ಏನು ಮಾಡಬೇಕು ಅಂತ, ಏನು ಸೇರಿಸಬೇಕು ಅಂತ.
ಅಡಿಷನ್. ಸಿಂಪಲ್ ಅಣ್ಣ, ತುಂಬ ಈಸಿ ಕ್ವಶನ್. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ತುಂಬ ಸತಿ ಹೇಳಿದ್ದೀನಿ ನಾನು ಇದನ್ನು. ಆ್ಯಕ್ಚುಲಿ ಐರನ್ ಇದೆಯಲ್ವಾ, ಇದು ಪ್ಯೂರ್ ಐರನ್ ಏನಾಗಿರುತ್ತೆ ಅಂದರೆ ಮೀಲೇಬಲ್, ಮೆದು ಇರುತ್ತೆ, ಸಾಫ್ಟ್ ಇರುತ್ತೆ. ಇದನ್ನು ಹಾರ್ಡ್ ಮಾಡಲಿಕ್ಕೆ ಅದರಲ್ಲಿ ಏನು ಮಾಡ್ತಾನೆ, ಕಾರ್ಬನನ್ನು ಮಿಕ್ಸ್ ಮಾಡ್ತಾನೆ ಅಷ್ಟೇ ಅಣ್ಣ. ಹಾಗೆ ಐರನಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದ ಹಾಗೆ ಐರನ್ ಏನಾಗ್ತಾ ಇರುತ್ತೆ, ಹಾರ್ಡ್ ಆಗ್ತಾ ಇರುತ್ತೆ. ಐರನಲ್ಲಿ ಕಾರ್ಬನ್ ಕಂಟೆಂಟ್ ಕಡಿಮೆ ಆದಾಗೆ ಐರನ್ ಏನಾಗ್ತಾ ಇರುತ್ತೆ, ಮೆದು ಆಗ್ತಾ ಇರುತ್ತೆ. ಕ್ಲಿಯರ್ ಅದಣ್ಣ? ಅಣ್ಣ ಕಬ್ಬಣ ಗಟ್ಟಿ ಅಲ್ಲ, ಕಬ್ಬಣ ಗಟ್ಟಿ ಮಾಡೋದು ಯಾವುದು, ಕಾರ್ಬನ್. ಕಬ್ಬಣನ ಕಾರ್ಬನ್ ಹಾಕಿ ಗಟ್ಟಿ ಮಾಡಿದ್ಮೇಲೆ ಮತ್ತೆ ಅದನ್ನು ಕಬ್ಬಣ ಅಂತ ಕರೆಯಲ್ಲ ಅಣ್ಣ, ಸ್ಟೀಲ್ ಅಂತ ಕರಿತೀವಿ, ಉಕ್ಕು ಅಂತ ಕರಿತೀವಿ. ಕ್ಲಿಯರ್? ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಐರನ್ ಆ್ಯಂಡ್ ಸ್ಟೀಲ್? ಐರನ್ ಅಂದರೆ ಪ್ಯೂರ್ಲಿ ಎಫ್ ಇರುತ್ತೆ, ಸ್ಟೀಲ್ ಅಂದರೆ ಆ ಎಫ್ನ ಹಾರ್ಡ್ ಮಾಡಲಿಕ್ಕೆ ಅದರಲ್ಲಿ ಏನು ಮಿಕ್ಸ್ ಮಾಡ್ತಾನೆ, ಕಾರ್ಬನ್ ಮಿಕ್ಸ್ ಮಾಡ್ತಾನೆ. ಈ ಸ್ಟೀಲ್ ಪಾತ್ರೆ ಅಂದರೆ ಗೊತ್ತಾಗ್ತದಲ್ವಾ, ಐರನ್ ಒಳಗಡೆ ಕಾರ್ಬನ್ ಅಂಡ್ ಮತ್ತೆ ಬೇರೆ ಬೇರೆ ಹಾಕಿರ್ತಾರೆ. ಅದರಲ್ಲಿ ಮತ್ತೆ ನಾವು ಈ ಸ್ಟೀಲ್ಗಳಲ್ಲಿ ಟೈಪ್ಸ್ ಇದಾವೆ, ನಿಕ್ಕಲ್ ಸ್ಟೀಲ್, ಇನ್ವಾರ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್, ಮೈಲ್ಡ್ ಸ್ಟೀಲ್, ಹಾರ್ಡ್ ಸ್ಟೀಲ್, ಮೀಡಿಯಮ್ ಮೈಲ್ಡ್ ಸ್ಟೀಲ್, ಇವೆಲ್ಲ ಇದಾವೆ. ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅರ್ಥ ಆಗಿದೆಯಾ ಅಣ್ಣ? ಈ ಆಪ್ಷನ್ ಯಾವುದು, ನಿಗದಿತ ಪ್ರಮಾಣದಲ್ಲಿ ಕಾರ್ಬನನ್ನು ಸೇರಿಸಲಾಗುವುದು. ಕ್ಲಿಯರ್? ಯಾಕಂದ್ರೆ ನಾವು ಸ್ಟೀಲನ್ನು ಸ್ವಲ್ಪ ಸಾಫ್ಟ್ ಸ್ಟೀಲ್ ಮಾಡಬೇಕು ಅಂದರೆ 0.5% ಕಾರ್ಬನ್ ಮಿಕ್ಸ್ ಮಾಡ್ತೀವಿ. ಮೀಡಿಯಮ್ ಹಾರ್ಡ್ ಮಾಡಬೇಕಂದ್ರೆ 1% ಕಾರ್ಬನ್ ಮಿಕ್ಸ್ ಮಾಡ್ತೀವಿ. ಸಖತ್ತು ಹಾರ್ಡ್ ಮಾಡಬೇಕು, ಮೆಷಿನರಿ ಟೂಲ್ಸ್ಗಳಿಗೆ ಅದು ಆ ಕಡೆ ಈ ಕಡೆ ಬೆಂಡ್ ಆಗಬಾರ್ದು. ಈ ಸ್ಪಾನರ್ಗಳಿಗೆ ಹಾರ್ಡ್ ಸ್ಟೀಲ್ ಇರಬೇಕು, ಅವಾಗ 1.5% ಏನು ಮಾಡ್ತೀವಿ, ಕಾರ್ಬನನ್ನು ಮಿಕ್ಸ್ ಮಾಡ್ತೀವಿ. ಈತ ಕಾರ್ಬನನ್ನು ನಿಗದಿತ ಪ್ರಮಾಣದಲ್ಲಿ ಸೇರಿಸೋದ್ರಿಂದ ನಮಗೆ ಹೆಂಗೆ ಬೇಕೋ ಹಾಗೆ ಐರನನ್ನು ಏನು ಮಾಡ್ತಿದ್ದೀವಿ, ನಾವು ಹಾರ್ಡ್ ಮಾಡ್ಕೋತಾ ಬರ್ತೀವಿ. ಕ್ಲಿಯರ್? ಹಾಗಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೆ ಮನೆಗಳ ಮೇಲೆ ಹಾಕ್ತೀವಲ್ಲ ನಾವು ಸೀಲಿಂಗ್ ಮಾಡ್ಬೇಕಾದ್ರೆ, ಈಗ ತಗಡಂತ ಹಾಕ್ತೇವಲ್ವಾ, ಅದು ಸಾಫ್ಟ್ ಸ್ಟೀಲ್, ಅದು ಅದರಲ್ಲಿ ಕಾರ್ಬನ್ ಪ್ರಮಾಣ ಕಡಿಮೆ ಇರುತ್ತೆ. ನೆಕ್ಸ್ಟ್ ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಾಕ್ತೇವಲ್ಲ, ಅದು ಮೀಡಿಯಮ್ ಹಾರ್ಡ್ ಸ್ಟೀಲ್, ಅದು ಅದರಲ್ಲಿ ಕಾರ್ಬನ್ ಪ್ರಮಾಣ ಸ್ವಲ್ಪ 1% ಇರುತ್ತೆ. ಈ ತಗಡುಗಳಲ್ಲಿ 0.5% ಇರುತ್ತೆ. ಈಗ ರೈಲ್ವೆ ಹಳೆಗಳು, ನೆಕ್ಸ್ಟ್ ಮೆಷಿನರಿ ಟೂಲ್ಸ್, ಈ ಒಳಗಡೆ ಎಲ್ಲ ಬೇರಿಂಗು, ಸ್ಪಾನರ್ ಎಲ್ಲ ಮಾಡ್ತೀವಲ್ವಾ, ಇಲ್ಲಿ ಬೆಂಡ್ ಆಗಬಾರ್ದು ಅದು. ಸೊ ರೈಲ್ವೆ ಹಳಿಯಲ್ಲಿ ಮೀಡಿಯಮ್ ಹಾರ್ಡೇ ಇರುತ್ತೆ. ಇದಣ್ಣ ಮೆಷಿನರಿ ಟೂಲ್ಸ್, ವೀಲ್ಗಳಿಗೆಲ್ಲ ಹಾಕ್ತೀವಲ್ಲ ಸ್ಪಾನರ್, ಅಲ್ಲೆಲ್ಲ ಹಾರ್ಡ್ ಸ್ಟೀಲ್ ಬೇಕು. ಅಲ್ಲಿ 1.5% ಏನು ಮಾಡ್ತೀವಿ, ಕಾರ್ಬನ್ ಹಾಕ್ತೀವಿ ನಾವು. ಕಾರ್ಬನ್ ಜಾಸ್ತಿ ಮಾಡಿದ ಹಾಗೆ ಐರನ್ದ ಹಾರ್ಡ್ನೆಸ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಗಿತ್ತಣ್ಣ? ಓಕೆ ಅಣ್ಣ, ಸಿಂಪಲ್. ಇಟ್ ಈಸ್ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ವಿಶೇಷ ಗುಣ. ನೋಡಿ, ಇದು ಕಾರ್ಬನ್ನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಣ್ಣ ಇದು. ನೋಡಿ, ನಾವು ಇವತ್ತು ಪ್ರಸ್ತುತವಾಗಿ ಜಗತ್ತು ಯಾವ ಧಾತುವಿನ ಜೊತೆಗೆ ನಿಂತ್ಕೊಂಡಿದೆ ಅಂದರೆ ಕಾರ್ಬನ್ ಧಾತುವಿನ ಜೊತೆಗೆ ಒಂದು ಮಜಾ ಏನು ಗೊತ್ತಣ್ಣ, ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂತಹ ಎಲಿಮೆಂಟ್ ಧಾತು ಯಾವುದು ಅಂದರೆ ಆಕ್ಸಿಜನ್ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಎರಡನೇ ಪ್ರಮಾಣದಲ್ಲಿ ಸಿಲಿಕಾನ್ ಇದೆ, ಸಿಲಿಕಾನ್ ತುಂಬ ಹೆಚ್ಚಿಗೆ ಪ್ರಮಾಣ ಸಿಗುತ್ತೆ. ಮೂರನೇ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಇದೆ. ಈ ಥರ ಭೂಮಿ ಮೇಲೆ ನಾವು ಈ ಬಡ್ಡಿ ಮಗನ ಕಾರ್ಬನ್ ಹುಡ್ಕೊತ ಹೋದರೆ ಎಷ್ಟನೇ ಪ್ಲೇಸಲ್ಲಿ ಸಿಗುತ್ತೆ ಅಂದರೆ 15th ಪ್ಲೇಸಲ್ಲಿ ಸಿಗುತ್ತೆ. ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, 0.025%. ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ಭಾರಿ ಕಡಿಮೆ ಪ್ರಮಾಣದಲ್ಲಿ ಭೂಮಿ ಮೇಲೆ ಸಿಗುತ್ತೆ. ಆದರೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುವ ಧಾತು ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಕಾರ್ಬನ್. ನಮ್ಮ ಅರ್ಥನ ಮೇಲೆ ಮ್ಯಾಕ್ಸಿಮಮ್ ಕಾಂಪೌಂಡ್ಗಳನ್ನು ಅರೈಸ್ ಮಾಡೋ ಎಲಿಮೆಂಟ್ ಯಾವುದು, ಕಾರ್ಬನ್. ಆದರೆ ಸಿಗೋ ಪ್ರಮಾಣ ಏನಾಗಿದೆ, ತುಂಬ ಕಡಿಮೆ. ಅಂದರೆ ಅರ್ಥ ಏನಂದರೆ, ಒಂದು ಹಳ್ಳಿಯಲ್ಲಿ ಒಂದು ಜಾತಿನ ಮನೆ ಒಂದೇ ಇದೆ, ಎಲ್ಲ ಬೇರೆ ಬೇರೆ ಜಾತಿ ಇದ್ದಾರೆ, ಬಟ್ ಒಂದು ಕ್ಯಾಸ್ಟ್ದು ಒಂದೇ ಮನೆ ಇದೆ. ಹಾಗಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವನೇ. ಹಾಗಾದ್ರೆ ಒಂದು ಹವಾ ಭಯಂಕರ ಇರಬೇಕಲ್ವಾ. ಈ ಅವನ ಕಮ್ಯುನಿಟಿ ಇಲ್ಲ, ಜಾತಿ ಇಲ್ಲ, ಸಂಬಂಧ ಇಲ್ಲ, ಒಬ್ಬನೇ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಹಾಗೆ ನಮ್ಮ ಭೂಮಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಕೂಡ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಅಂದರೆ ಇವನು ಹವಾ ಏನು, ಇವನು ವಿಶೇಷ ಗುಣ ಏನು ಅಂತ. ಎಸ್, ಎಲ್ಲರ ಜೊತೆಗೂ ಬರೀಲಿಕ್ಕೆ ಇವನ್ ಕ್ಯಾರೆಕ್ಟರ್ಸ್ ಬೇಕಲ್ಲ, ಅವನಲ್ಲಿ ಸ್ವಂತ ಇನ್ಬಿಲ್ಟ್ ಕ್ಯಾರೆಕ್ಟರ್ ಇರಬೇಕಲ್ವಾ. ಆ ಇನ್ಬಿಲ್ಟ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ, ಫಸ್ಟ್ ಒಂದನೇದು ಕೆಟನೀಕರಣ, ಕೆಟನೇಷನ್, ಕೆಟನೀಕರಣ, ಮತ್ತು ಕೆಟನೈಸೇಷನ್. ಮೂರನೇದು ಐಸೋಮರ್ಸ್ ಅಂದರೆ ಸಮಾಂಗತೆ ಅಂತ ಕರಿತೀವಿ. ಸಮಾಂಗತೆ, ಇವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅದರದ್ದು. ಅದರಲ್ಲೂ ಭಯಂಕರ ಸ್ಪೆಷಲ್ ಕ್ಯಾರೆಕ್ಟರ್ ಕೆಟನೇಷನ್. ಕೆಟನೇಷನ್ ಅಂದರೆ ಏನು ಅಂದರೆ, ಕಾರ್ಬನ್ ಇನ್ನೊಂದು ಕಾರ್ಬನ್ ಜೊತೆಗೆ ಏನು ಮಾಡ್ತಾ ಇರುತ್ತೆ, ಎಲೆಕ್ಟ್ರಾನ್ ಶೇರಿಂಗ್ ಮಾಡಿಕೊಂಡು ಬಾಂಡ್ ಮಾಡ್ತಾ ಇರುತ್ತೆ. ಕಾರ್ಬನ್ ಪರಮಾಣುಗಳು
ತಮ್ಮ ತಮ್ಮಲ್ಲೇ ಎಲೆಕ್ಟ್ರಾನ್ ಹಂಚಿಕೊಂಡು ಚೈನ್ಗಳನ್ನು ಸರಪಳಿಗಳನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಈ ಥರ ತನ್ನದೇ ಪರಮಾಣು ಜೊತೆಗೆ ಸಂಬಂಧವನ್ನು ಮಾಡಿಕೊಂಡು ಸರಪಳಿಯನ್ನು ಮಾಡ್ಕೊಳ್ತಕ್ಕಂಥ ಗುಣ, ವಿಶೇಷ ಗುಣ ಕಾರ್ಬನ್ಗಿದೆ. ಹಾಗಾಗಿ ಕಾರ್ಬನ್ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲಿ ಕೇಳಿದಾನೆ, ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಸರಪಳಿಯನ್ನು ಮಾಡ್ಕೊಳ್ತಕ್ಕಂಥ ಕಾರ್ಬನ್ನ ವಿಶೇಷ ಗುಣ ಯಾವುದು? ಸಿಂಪಲ್, ಕೆಟನೀಕರಣ. ಓಕೆ, ಈ ಬಹುರೂಪತೆ, ಇದು ಕೂಡ ದಹ್ಯಶೀಲತೆ, ಚತುರ್ವಿಲೆನ್ಸಿ ಎಲ್ಲವೂ ಕೂಡ ಕ್ಲಿಯರಿಟಿ ಇದೆ. ಅಲ್ಲ, ಇಲ್ಲ, ಅದು ಬೇರೆದು, ಅದು ಬೇರೆ ಕಾನ್ಸೆಪ್ಟೇ ಬೇರೆ. ಅದು ಕೆಟನೇಷನ್. ಇಲ್ಲಿ ಮೇನ್ ಕ್ವಶನ್ ಯಾವುದು? ಕೆಟನೀಕರಣ. ಕೆಟನೀಕರಣ ಅಂತಕ್ಕಂಥ ವಿಶೇಷ ಗುಣ ಕಾರ್ಬನ್ನಿಗಿರೋದ್ರಿಂದ ಕಾರ್ಬನ್ ತನ್ನದೇ ಪರಮಾಣುಗಳೊಂದಿಗೆ ಬಂಧಗಳನ್ನು ಮಾಡ್ಕೊಂಡು ಏನು ಮಾಡುತ್ತೆ? ಸರಪಳಿಗಳನ್ನು ಅಥವಾ ಸಂಯುಕ್ತಗಳನ್ನು ಉಂಟು ಮಾಡ್ಕೊಳ್ಳುತ್ತೆ. ಏನು ಡೌಟ್ ಇದೆ? ಜೊತೆಗೆ ಈಗ ಕೆಟನೀಕರಣ ಜೊತೆಗೆ ನಾವು ಫೋರ್ತ್ ಆಪ್ಷನ್ ಏನು ಸಮಾಂಗತೆ, ನೀವು ಐಸೋಮೆರಿಸಮ್ ಇದ್ರೂ ಕೂಡ ಇಲ್ಲಿ ಕೆಟನೀಕರಣ ಸಮಾಂಗತೆ 2 ಆಪ್ಷನ್ಸ್ ಇತ್ತು ಅಂದರೆ ಫಸ್ಟ್ ಪ್ರಿಯಾರಿಟಿ ಕೆಟನೀಕರಣ ಕೊಡಬೇಕು. ಇನ್ ಕೇಸ್ ಕೆಟನೀಕರಣ ಸಮಾಂಗತೆ ಇನ್ನೊಂದು ಬರುತ್ತೆ, ಇಲ್ಲೇ ನೋಡಿ, ಚತುರ್ವೇಲೆನ್ಸಿ, ಟೆಟ್ರಾವೇಲೆನ್ಸಿ ಅಂತ. ಇವು 3 ಇತ್ತು ಅಂದರೆ ಹೊಸ ಒಂದು ರೇಡಿಯಲ್ ಆಪ್ಷನ್, ಆಲ್ ಆಫ್ ದೀಸ್ ಇಸ್ ದ ರೈಟ್ ಆನ್ಸರ್. ಇನ್ ಕೇಸ್ ಸ್ವಲ್ಪ ಹೈಯರ್ ವರ್ಷನಲ್ಲಿ ಕೇಳ್ದ ಅಂದರೆ ಈ 3 ವಿಶೇಷ ಗುಣ ಇರೋದ್ರಿಂದ ಕಾರ್ಬನ್ ಅತಿ ಹೆಚ್ಚು ಸಂಯುಕ್ತಗಳನ್ನು ಪರಿಸರದಲ್ಲಿ ಏನು ಮಾಡ್ಕೊಳ್ಳುತ್ತೆ? ನಿರ್ಮಾಣ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಇವು 3ರಲ್ಲಿ ಭಯಂಕರ ಪ್ರಿಯಾರಿಟಿ ಯಾರಪ್ಪ ಅಂದರೆ ಕೆಟನೇಷನ್, ದಿಸ್ ಪ್ರಾಪರ್ಟಿ. ಕ್ಲಿಯರ್ ಅಣ್ಣ? ಓಕೆ, ಇಂಥ ಪ್ರಶ್ನೆಗಳೇ ಕೇಳೋದು UPSCಗೆಲ್ಲ. ಅಣ್ಣ ನಮ್ಮ ಹುಡುಗರಿಗೆಲ್ಲ ಆಲ್ರೆಡಿ ಯೂಟ್ಯೂಬ್ ಫ್ರೀ ಕ್ಲಾಸಸ್ಗಳಲ್ಲೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೇನೆ. ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರವೇನು ಅಂತ. ವಾಟ್ ಈಸ್ ದ ಮೇನ್ ರೋಲ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್ ಇನ್ ಸ್ಟೊಮ್ಯಾಟಾ ಅಂತ. ಸ್ಟೊಮ್ಯಾಟದ ಮೇನ್ ರೋಲ್ ಏನು ವಾಟರ್ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಪ್ಲ್ಯಾಂಟ್ಗಳಲ್ಲಿ? ಆಲ್ರೆಡಿ ಏನೋ ಗೊತ್ತಿಲ್ಲದೆ ಆಗಲೇ ಮಾತಾಡ್ಬಿಟ್ಟಿದ್ದೀವಿ ನಾವು. ಏನು, ಒಂದು ಪ್ಲ್ಯಾಂಟ್ ಇರುತ್ತೆ, ಅದಕ್ಕೆ ಒಂದು ಸ್ಟೆಮ್, ಕಾಂಡ ಇದೆ, ಇಲ್ಲಿ ರೂಟ್ಸ್ ಇದೆ, ಇಲ್ಲೊಂದು ಬ್ಯೂಟಿಫುಲ್ ಲೀವ್ಸ್ ಇದೆ ಅಣ್ಣ. ಇಲ್ಲಿ ಸಣ್ಣ 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 ರಂಧ್ರಗಳಿದೆ. ಎಲೆಯಲ್ಲಿ ಇರೋ ರಂಧ್ರ ಪತ್ರ ರಂಧ್ರ ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಸ್ಟೊಮ್ಯಾಟಾ ಅಂತ ಕರಿತೀವಿ. ಇಂತ ಕರಿತೀವಿ ಅಂದರೆ ಸ್ಟೊಮ್ಯಾಟಾ ಅಂತ ಕರಿತೀವಿ. ಅಲ್ಲಿ ಪತ್ರ ರಂಧ್ರ ಏನಿಲ್ಲ, ನಮಗೆ ಉಸಿರಾಡಲಿಕ್ಕೆ ಶ್ವಾಸಕೋಶ ಹೇಗೋ, ಮೀನು ಉಸಿರಾಡಲಿಕ್ಕೆ ಕಿವಿರು ಹೇಗೋ, ಕೀಟಗಳು ಉಸಿರಾಡಲಿಕ್ಕೆ ಟ್ರೇಕಿಯಾ ಹೇಗೋ, ಹಾಗೆ ಸಸ್ಯಗಳು ಉಸಿರಾಡಲಿಕ್ಕೆ ಇರತಕ್ಕಂಥ ಅಂಗನೇ ಪತ್ರರಂಧ್ರ ಆರ್ ಸ್ಟೊಮ್ಯಾಟಾ. ಅವು ಉಸಿರಾಡ್ತಾವೆ, ಜೀವಿಗಳಲ್ವಾ, ಅವು ಉಸಿರಾಡಲಿಕ್ಕೆ ಇರತಕ್ಕಂಥ ರೆಸ್ಪಿರೇಟರಿ ಆರ್ಗನ್ ಆ ರೆಸ್ಪಿರೇಟರಿ ಸೆಲ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಸ್ಟೊಮ್ಯಾಟಾ ಆರ್ ಪತ್ರರಂಧ್ರ ಅಂತ ಕರಿತೀವಿ. ನೋಡಿ, ಈ ಪತ್ರರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ, ಆಕ್ಸಿಜನ್ ಒಳಗಡೆ ಬರುತ್ತೆ. ಇದೇ ಪತ್ರರಂಧ್ರಗಳ ಮೂಲಕ ಆಕ್ಸಿಜನ್ ಹೊರಗಡೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುತ್ತೆ. ಇದೇ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗಿ ಹೊರಗಡೆ ಹೋಗುತ್ತೆ. ನೋಡಿ, ಇದೇ ಪತ್ರರಂಧ್ರಗಳ ಮೂಲಕ ಆಕ್ಸಿಜನ್ ಒಳಗಡೆ ಬಂದು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋದರೆ ಇದಕ್ಕೆ ರೆಸ್ಪಿರೇಷನ್, ಉಸಿರಾಟ ಅಂತ ಕರಿತೀವಿ. ಇದೇ ಪತ್ರರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂದು ಆಕ್ಸಿಜನ್ ಹೊರಗಡೆ ಹೋದರೆ ದ್ವಿತೀಯ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದೇ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗಿ ಹೊರಗಡೆ ಹೋದರೆ ಬಾಷ್ಪೀಕರಣ ಆರ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಕ್ಲಿಯರ್? ಸಸ್ಯಗಳ ಬೇರುಗಳು ಹೀರಲ್ಪಟ್ಟಂಥ ನೀರು ಕಾಂಡದ ಮೂಲಕ, ಜೈಲಂನ ಮೂಲಕ, ಎಲೆಯ ಮೂಲಕ, ಪತ್ರರಂಧ್ರದ ಮೂಲಕ ಹೊರಗಡೆ ಬಂದರೆ ಇದಕ್ಕೆ ಬಾಷ್ಪೀಕರಣ ಆರ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಎಸ್, ಈಗ ಟ್ರಾನ್ಸ್ಪಿರೇಷನ್ ಆಗಲಿ ಆರ್ ಫೋಟೋಸಿಂಥಸಿಸ್ ಆಗಲಿ ಆರ್ ಅದು ರೆಸ್ಪಿರೇಷನ್ ಆಗಲಿ, ಇವು 3 ಯಾವುದರಿಂದ ನಡೆಯುತ್ತೆ? ಸ್ಟೊಮ್ಯಾಟಾ. ಹಾಗಾಗಿ ಸ್ಟೊಮ್ಯಾಟಾವನ್ನು ನಾವು ಡೈರೆಕ್ಟಾಗಿ ಉಸಿರಾಟದ ಅಂಗ ಅಂತ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಉಸಿರಾಟ ಅಂದರೆ ಏನು? ಆಮ್ಲಜನಕ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡಬೇಕು. ಈ ಬಡ್ಡಿ ಮಗಂದು ಆಮ್ಲಜನಕ ತಗೊಂಡು ಕಾರ್ಬನ್ ಡೈಆಕ್ಸೈಡು ಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಮ್ಲಜನಕನೂ ಬಿಡುತ್ತೆ, ಉಲ್ಟಪಟ ಮಾಡುತ್ತೆ. ಯಾಕಂದರೆ ಉಸಿರಾಟ ಮಾಡ್ಬೇಕಾದ್ರೆ ಆಮ್ಲಜನಕ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ, ಆಹಾರ ತಯಾರಿಸ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಮ್ಲಜನಕ ಬಿಡುತ್ತೆ. ಹಾಗಾಗಿ ಸ್ಟೊಮ್ಯಾಟೋದ ಕೆಲಸನ ನಾವೇನಂದು ಬಿಡ್ತೀವಿ ಅಂದರೆ ಸಿಂಪಲ್ ಆಗಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಕರೆದ್ಬಿಡ್ತೀವಿ ನಾವು. ಹಾಗಾದ್ರೆ ಸ್ಟೊಮ್ಯಾಟೋ ಅನಿಲ ವಿನಿಮಯ ಕ್ರಿಯೆಗೆ, ಸಸ್ಯಗಳಲ್ಲಿ ಅನಿಲ ವಿನಿಮಯ ಕ್ರಿಯೆಗೆ ಸಹಾಯ ಮಾಡುತ್ತೆ. ನಾಳೆ ಬರ್ಬೋದಲ್ಲ ಎಕ್ಸಾಮಲ್ಲಿ? ಸ್ಟೊಮ್ಯಾಟೋದ ಪ್ರಮುಖ ಕಾರ್ಯ ಅಂತ ಬಂದ್ಬಿಡ್ತಪ್ಪ. ಫಸ್ಟ್ ಉಸಿರಾಟ ಕ್ರಿಯೆ ನಡೆಸೋದು, ಎರಡನೇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದು, ಸಿ ಬಾಷ್ಪ ವಿಸರಣೆ ನಡೆಯೋದು, ನೆಕ್ಸ್ಟ್ ಡಿ ಅನಿಲ ವಿನಿಮಯ ಕ್ರಿಯೆ ನಡೆಸೋದು ಅಂತ. ಅವಾಗ ಉಸಿರಾಟ ದ್ಯುತಿ ಸಂಶ್ಲೇಷಣೆ ಹಾಕಿದರೆ ಗೂಟ ಬಿತ್ತು. ಕರೆಕ್ಟ್. ಆದರೆ ಸ್ಪೆಸಿಫಿಕ್ ಆಗಿ ಯಾವುದು ಪಕ್ಕಾ ರೇಟ್ ಯಾವುದಾಗತ್ತೆ? ಎಕ್ಸ್ಚೇಂಜ್ ಆಫ್ ಗ್ಯಾಸ್.
ಅನಿಲ ವಿನಿಮಯ ಕ್ರಿಯೆಗೆ ಯಾವುದು ಸಹಾಯ ಮಾಡುತ್ತೆ? ಸ್ಟೊಮ್ಯಾಟ ಮಾಡುತ್ತೆ. ಅರ್ಥ ಆಯ್ತಲ್ಲ ಪ್ರಕಾಶಣ್ಣ? ಬಟ್ ಇಲ್ಲಿ ಏನು ಮಾಡಿದ್ದಾನೆ ಪತ್ರರಂಧ್ರಗಳು ಪರ್ಟಿಕ್ಯುಲರ್ ಆಗಿ ಅವನು ನೀರಿನ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ದಾನೆ. ವಾಟರ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ. ಪ್ರಕಾಶಣ್ಣ ಈಗ ಒಂದು ಎಲೆ ಬರ್ಕೋತೀನಿ ನಾನು. ಈ ಎಲೆ ಏನಾಗುತ್ತೆ ಅಂದರೆ ತನ್ನ ಮೂಲಕ ಪತ್ರರಂಧ್ರ ಓಪನ್ ಆಗಿ ನೀರನ್ನು ಹೊರಗಡೆ ಹಾಕಿಬಿಡತ್ತೆ, ವಾಟರ್ನ ಹೊರಗಡೆ ಹಾಕತ್ತೆ. ಆವಾಗ ಎಲೆಯಲ್ಲಿ ನೀರಿನ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆವಾಗ ಬೇರು ಏನು ಮಾಡುತ್ತೆ? ಹೀರ್ಕೊಳ್ಳತ್ತೆ. ಕ್ಲಿಯರ್? ಹಾಗಾದ್ರೆ ಈ ಬೇರುಗಳು ಈ ನೀರನ್ನು ಮೇಲ್ಗಡೆ ಹೀರ್ಕೊಂಡು ಕೊಡಬೇಕಪ್ಪ ಅಂದರೆ ಎಲೆಯಿಂದ ಹೊರಗಡೆ ನೀರೇನಾಗಬೇಕು? ಹೋಗಲೇಬೇಕು. ಹಾಗಾಗಿ ಪತ್ರರಂಧ್ರಗಳು ಈ ನೀರನ್ನು ಹೊರಗಡೆ ಹಾಕೋದ್ರಿಂದ ಈ ಬೇರುಗಳಿಂದ ನೀರನ್ನು ಎಳ್ಕೊಳ್ಳಿಕ್ಕೆ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ನೋಡಿ ಇಲ್ಲಿ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುತ್ತೆ ಅಂತ. ಇಲ್ಲಿ ಹೊರಗಡೆ ಎಕ್ಸಿಟ್ ಆಗ್ತಾ ಇರೋದ್ರಿಂದ ನೀರು ಇಲ್ಲಿ ಕಡಿಮೆ ಆಗಿಬಿಡತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ? ಆಟೋಮೆಟಿಕ್ಕಾಗಿ ಜಾಸ್ತಿ ಕಡೆಯಿಂದ ಕಡಿಮೆ ಕಡೆ ಹೋಗಬೇಕು. ದಟ್ ಈಸ್ ಅಪ್ವರ್ಡ್ ಅಂದರೆ ಕ್ಯಾಪಲರೀಸ್ ಏನು ಇದಕ್ಕೆ ಟ್ರಾನ್ಸ್ಪಿರೇಷನ್ ಪುಲ್ ಥಿಯರಿ ಅಂತ ಹೇಳ್ತೀವಿ ನಾವು. ಅದೆಲ್ಲ ಹೇರ್ ಇದರಲ್ಲಿ ನೀರು ಮೇಲ್ಗಡೆ ಹೋಗ್ಲಿಕ್ಕೆ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ ಅಂತ. ಕ್ಲಿಯರ್? ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸೋದು. ಇನ್ ಕೇಸ್ ಅದು ನೀರನ್ನು ಹೊರಗಡೆ ಹಾಕಿರಲಿಲ್ಲ ಅಂದರೆ ಎರಡೂ ಕಡೆ ವಾಟರ್ ಬ್ಯಾಲೆನ್ಸ್ ಆಗೋದು, ವಾಟರ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇರಲಿಲ್ಲ. ನಾವು ಎಕ್ಸಾಂಪಲ್, ಈಗ ನಾವು ಯೂರಿನ್ ಪಾಸ್ ಮಾಡ್ತೀವಿ ಅಂದರೆ ಕುಡಿಲಿಕ್ಕೆ ರೆಡಿ ಆಗ್ತೀವಿ ಅಂತ ಅರ್ಥ. ಇಲ್ಲಿ ಪಾಸ್ ಆದ ತಕ್ಷಣನೇ ಬಾಡಿಯಲ್ಲಿ ವಾಟರ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಬಾಡಿಗೆ ಬೇಕಾಗತ್ತೆ. ಆಗಲಿಲ್ಲ ಅಂದರೆ ಅದಕ್ಕೆ ಇವರು ಭಾರಿ ಆರಾಮಿರ್ತಿದ್ರು. ಹೊರ ಹೋಗ್ಲಿಲ್ಲ ಸುಮ್ಮನೆ ಅಡಿಕೆ ಕಿತ್ಕೊಳ್ಳೋದು ಬರೋದು, ಬೋರು, ಈ ಮಳೆರಾಯ ಏನು ನಮಗೆ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಇನ್ನೊಂದು ಭೂಮಿಯಲ್ಲಿ ಜೀವಿಗಳೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವೆಲ್ಲ ನೀರು ಹೊರಗಡೆ ಹಾಕೋದ್ರಿಂದ ಆ ನೀರು ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗತ್ತೆ. ತೇವಾಂಶ ಜಾಸ್ತಿ ಆದಾಗ ಉಷ್ಣ ಜಾಸ್ತಿ ಆಗತ್ತೆ. ಉಷ್ಣ ಜಾಸ್ತಿ ಆದಮೇಲೆ ಜೀವಿಗಳು ಸೃಷ್ಟಿಯಾಗಿರೋದು. ಕ್ಲಿಯರ್? ಅದೇ ಅಲ್ಲ, ಈ ಜಲಚಕ್ರ ಯಾವುದು ನಡೀತಾ ಇರಲಿಲ್ಲ. ಓಕೆನಾ? ನಡೀಲಿಬೇಕು. ನ್ಯಾಚುರಲ್ ಸೆಲೆಕ್ಷನ್ ಅಂತ, ಅದು ದೇವ್ರು ಮಾಡಿರ್ತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಕ್ವಶನ್. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಮುಂದಕ್ಕೆ ಚಲಿಸಿದಂತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವಗಳು ಅಂತ. ಅಣ್ಣ ಇನ್ನು ಊಟ ಮಾಡ್ತೀಯಲ್ವಣ? ಇದು ಇನ್ ಡೀಟೇಲಾಗಿ ಹೇಳಿದ್ದೀನಿ ನಾನು. ತುಂಬ ಸಿಂಪಲ್. ನಿನಗೆ ಏನೇನು ಊಟ ಮಾಡ್ತೀಯಾ ಅಂತ. ಅಣ್ಣ ಏನು ಊಟ ಮಾಡ್ತೀನಿ ನೀನು? ಎಕ್ಸಾಂಪಲ್, ಒಂದು ರೊಟ್ಟಿ ಊಟ ಮಾಡ್ತೀಯ ಅಣ್ಣ. ಕ್ಲಿಯರ್? ಫಸ್ಟ್ ರೊಟ್ಟಿ ಅಣ್ಣ. ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಮುದ್ದೆ ಇರ್ಬೋದು, ಇವೆಲ್ಲ ಏಕದಳ ಧಾನ್ಯಗಳಿಂದ ಮಾಡ್ತಾರೆ, ಮಾನೋಕಾರ್ಡ್ಸ್. ಮತ್ತು ಈ ರೊಟ್ಟಿ ಅಷ್ಟೇ ಊಟ ಮಾಡಲ್ಲ, ಅದ್ರ ಜೊತೆಗೆ ಪಲ್ಯ ನಾವೇನು ಮಾಡ್ತೀವಿ? ದ್ವಿದಳ ಧಾನ್ಯಗಳಿಂದ ಮಾಡ್ತೀವಿ. ನೋಡಿ, ಯಾವಾಗಲೂ ಹೆಸರು ಕಾಳು ಪಲ್ಯ, ಅವರೆಕಾಳು ಪಲ್ಯ, ಯಾವ್ದಾದ್ರು ಮೆಕ್ಕೆಜೋಳದ ಪಲ್ಯ, ರಾಗಿ ಪಲ್ಯ ಮಾಡ್ತಾರೆ? ಮೆಕ್ಕೆಜೋಳ, ರಾಗಿದು ರೊಟ್ಟಿ, ಮುದ್ದೆ, ಚಪಾತಿ ಮಾಡ್ತಾರೆ. ಏಕದಳದಿಂದ ರೊಟ್ಟಿ, ಮುದ್ದೆ, ಚಪಾತಿ, ಅನ್ನ. ದ್ವಿದಳದಿಂದ ಪಲ್ಯ ಅವು ಮಾಡ್ಕೋತೀವಿ, ಡೈಕಾರ್ಡ್ಸ್. ನೆಕ್ಸ್ಟ್ ಏನು ಮಾಡ್ತೀವಿ? ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ಬಳಸ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ಲಿಪಿಡ್. ಇದೇನ ಮೇಜರ್ ಕಾಂಪೋನೆಂಟ್ಸ್ ಇನ್ ಫುಡ್. ಆಹಾರದ ಪ್ರಮುಖ ಘಟಕಗಳು ಒಂದು ಏಕದಳ ಧಾನ್ಯ, ಇನ್ನೊಂದು ದ್ವಿದಳ ಧಾನ್ಯ, ಇನ್ನೊಂದು ಬೆಣ್ಣೆ, ತುಪ್ಪ, ಎಣ್ಣೆ. ಈ ಏಕದಳ ಧಾನ್ಯವನ್ನೇ ನಾವು ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ. ಈ ದ್ವಿದಳ ಧಾನ್ಯದಿಂದ ಬರೋದನ್ನು ನಾವು ಪ್ರೋಟೀನ್ಸ್ ಅಂತ ಕರಿತೀವಿ. ಈ ಲಿಪಿಡಿಂದ ಬರೋದನ್ನು ನಾವು ಲಿಪಿಡ್ ಅಂತಲೇ ಕರಿತೀವಿ ಅಣ್ಣ. ಕ್ಲಿಯರ್? ಬಟ್ ಈ ಕಾರ್ಬೋಹೈಡ್ರೇಟ್ಸ್ ಏನು ಈ ರೊಟ್ಟಿ ಗಿಟ್ಟಿ ಇದಾವಲ್ವ, ಇವೆಲ್ಲ ಎನರ್ಜಿ ಗಿವಿಂಗ್ ಫುಡ್ಸ್, ಶಕ್ತಿಯನ್ನು ಕೊಡೋದು ಆಹಾರ ಘಟಕ. ಇದು ಕೂಡ ಎನರ್ಜಿ ಗಿವಿಂಗ್ ಫುಡ್ಸ್, ಶಕ್ತಿಯನ್ನು ಕೊಡೋ ಆಹಾರದ ಘಟಕ. ಇದು ದೇಹವನ್ನು ನಿರ್ಮಾಣ, ಬಾಡಿ ಬಿಲ್ಡ್ ಮಾಡ್ತಕ್ಕಂಥ ಆಹಾರದ ಘಟಕ. ಹಾಗಾದ್ರೆ ನಾವು ರೊಟ್ಟಿ, ಚಪಾತಿ, ಅನ್ನ, ಪಲ್ಯ, ಒಗ್ಗರಣೆ ತಿಂತಾ ಇದ್ದೀವಿ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಮೂರು ತಿಂತಾ ಇದ್ದೀವಿ ಅಂತ ಅರ್ಥ. ಮೂರು ಈ ಮೂರು ಎಲ್ಲಿ ಜೀರ್ಣ ಆಗತ್ತೆ ಅಂದರೆ ಈ ಕ್ವಶನ್ ಕ್ಲಿಯರ್ ಅಣ್ಣ. ಈ ಮೂರು ಎಲ್ಲೆಲ್ಲಿ ಜೀರ್ಣ ಆಗತ್ತೆ ಅಂತ. ಕಾರ್ಬೋಹೈಡ್ರೇಟ್ ಎಲ್ಲಿ ಜೀರ್ಣ ಆಗತ್ತೆ, ಪ್ರೋಟೀನ್ ಎಲ್ಲಿ ಜೀರ್ಣ ಆಗತ್ತೆ, ಲಿಪಿಡ್ ಎಲ್ಲಿ ಜೀರ್ಣ ಆಗತ್ತೆ. ಈ ಊಟ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಣ್ಣ? ಮೂಗಿಂದನೋ ಕಿವಿಂದನೋ? ಯಾಸ್, ಬಾಯಿಂದ ಬ್ಯೂಟಿಫುಲ್ ಊಟ ಸ್ಟಾರ್ಟ್ ಆಗತ್ತೆ ಅಣ್ಣ. ಈಗ ಮೂರು ಹೋಯ್ತು ಇಲ್ಲಿ. ಕಾರ್ಬೋಹೈಡ್ರೇಟ್ ಹೋಯ್ತು, ಪ್ರೋಟೀನು ಹೋಯ್ತು, ಲಿಪಿಡ್ ಮೂರು ಮಿಕ್ಸ್ ಮಾಡಿ ಹಾಕಿದ್ದೀವಿ. ಇಲ್ಲಿ ಸಲೈವ ಮೀನ್ಸ್ ಲಾಲಾರಸ ಉತ್ಪತ್ತಿ ಆಗತ್ತೆ. ಲಾಲಾರಸದಲ್ಲಿ ಒಂದು ಎನ್ಸೈಮ್ ಇದೆ. ದಟ್ ಎನ್ಸೈಮ್ ಈಸ್ ಅಮೈಲೇಸ್. ಒಂದು ಕಿಣ್ವ ಇದೆ, ಅಮೈಲೇಸ್ ಅಂತಕ್ಕಂಥ ಎನ್ಸೈಮ್ ಇದೆ. ಇದೇನು ಮಾಡುತ್ತೆ? ಕಾರ್ಬೋಹೈಡ್ರೇಟ್ ಅಂದರೆ ಏಕದಳ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ, ಆ ಕಾರ್ಬೋಹೈಡ್ರೇಟನ್ನು ಹಿಟ್ ಮಾಡಿಸಿದಾಗ ಏನಂತ ಕರಿತೀವಿ? ಪಿಷ್ಟ. ಆಟೋ ಕಾರ್ಬೋಹೈಡ್ರೇಟನ್ನು ಪುಡಿ ಮಾಡಿಸಿದಾಗ ಪಿಷ್ಟ. ಇಂಗ್ಲೀಷಲ್ಲಿ ಇದನ್ನು ಸ್ಟಾರ್ಚ್ ಅಂತ ಕರಿತೀವಿ. ಈ ಪಿಷ್ಟನ ಈ ಬಡ್ಡಿ ಮಗನ ಅಮೈಲೇಸ್ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ.
ಓಕೆ, ಹಾಗಾದ್ರೆ ಕಾರ್ಬೋಹೈಡ್ರೇಟ್ ಎಲ್ಲಿ ಜೀರ್ಣ ಆಯಿತು? ನಮ್ಮ ಬಾಯಲ್ಲಿರೋ ಲಾಲಾರಸದಲ್ಲೇ ಜೀರ್ಣ ಆಯಿತು. ನೋಡಿ, ನಾವು ಒಂದ್ಸತಿ ಟಿ ವಿ ನೋಡ್ತಾ 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 ಡಸ್ಟ್ಬಿನಲ್ಲಿ ಹಾಕ್ದಂಗೆ ಹಾಕ್ತೀವಿ ನಾವು ಬಾಯಲ್ಲಿ ಆಹಾರನ. ಅಟ್ಲೀಸ್ಟ್ ಸ್ವಲ್ಪ ಸಮಯ ನಾವೇನು ಮಾಡಬೇಕು, ಜಗ್ಗಿಬೇಕು. ಯಾಕಂದರೆ ಅಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣ ಆಗೋದೇ ಬಾಯಲ್ಲಿ. ಈಗ ಬಾಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣ ಆಯಿತು, ಪ್ರೋಟೀನ್ ಮತ್ತು ಲಿಪಿಡ್ಸ್ ಹಾಗೆ ಉಳ್ಕೊಂಡಿದೆ. ಈಗ ಅನ್ನನಾಳದ ಮೂಲಕ ಎಲ್ಲಿಗೆ ಬರುತ್ತೆ? ಜಠರಕ್ಕೆ ಬರುತ್ತೆ. ಎಲ್ಲಿಗೆ ಬರುತ್ತೆ? ಜಠರಕ್ಕೆ. ಈಗ ಆಲ್ರೆಡಿ ಇದು ಜೀರ್ಣ ಆಗಿಬಿಟ್ಟಿದೆ ಕಾರ್ಬೋಹೈಡ್ರೇಟ್, ಅದ್ರದ್ದು ಕೆಲಸ ಮುಗೀತು. ಈಗ ಅನ್ನನಾಳದ ಮೂಲಕ ಇಲ್ಲಿಗೆ ಬಂದಾಗ ಇಲ್ಲಿ ಜಠರದಲ್ಲಿ HCl ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಪೆಪ್ಸಿನ್ ಅಂತಕ್ಕಂಥ ಎನ್ಸೈಮ್ ರಿಲೀಸ್ ಆಗುತ್ತೆ. ಪೆಪ್ಸಿನ್ HCl ಪೆಪ್ಸಿನ್. ಆ್ಯಕ್ಚುಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಬೇರೆದಿದೆ, ನಾನು ಜಸ್ಟ್ ಇಲ್ಲಿ ಶಾರ್ಟ್ ಟ್ರಿಕ್ಸಲ್ಲಿ ಹೇಳ್ತಾ ಇದ್ದೀನಿ. ಈ HCl ಪೆಪ್ಸಿನ್ನ ಚಟುವಟಿಕೆಯನ್ನು ಏನು ಮಾಡುತ್ತೆ? ಜಾಸ್ತಿ ಮಾಡುತ್ತೆ. ಇದು ಸುಮ್ಮನೆ ಕೆಲಸ ಮಾಡಲ್ಲ, ಇದು ಬಂದು ಅದ್ರ ಮೇಲೆ ಬಿದ್ದರೆ ದೆವ್ವ ಬದ್ದಂಗೆ ಕೆಲಸ ಮಾಡುತ್ತೆ, ರಿಯಾಕ್ಟ್ ಮಾಡುತ್ತೆ. ಈಗ ಆಹಾರ ಜೀರ್ಣ ಆಗಿ ಬಂತು, ಅಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್ ಏನಾಗಿದೆ? ಮಾಲ್ಟೋಸ್ ಆಗಿದೆ. ಪ್ರೋಟೀನ್ ಹಾಗೆ ಇದೆ, ಲಿಪಿಡು ಹಾಗೆ ಇದೆ. ಈ ಬಡ್ಡಿ ಮಗ ಪ್ರೋಟೀನನ್ನು ಪೆಪ್ಸಿನ್ ಏನು ಮಾಡುತ್ತೆ? ಜೀರ್ಣ ಮಾಡುತ್ತೆ. ಕ್ಲಿಯರ್? ಪ್ರೋಟೀನ್ ಜೀರ್ಣ ಮಾಡುತ್ತೆ. ಅಣ್ಣ, ವ್ಯಕ್ತಿ ಸ್ಟಮಕ್ ಕಟ್ ಮಾಡಿ ಬಿಸಾಕಿ ಬದುಕ್ಬೋದಾ? ಬದುಕ್ಬೋದು. ಪ್ರೋಟೀನ್ ಅಷ್ಟೇ ಜೀರ್ಣ ಆಗಲ್ಲಣ್ಣ. ಪ್ರೋಟೀನ್ ಇಲ್ಲದೆ ಇರೋ ಆಹಾರ ಕೊಡಬೇಕಷ್ಟೇ ಅವನಿಗೆ. ಇದು ಕಾರ್ಬೋಹೈಡ್ರೇಟ್ ಅಂತ ಜೀರ್ಣ ಮಾಡಲ್ಲ, ಅದು ಪ್ರೋಟೀನ್ ಜೀರ್ಣ ಮಾಡುತ್ತೆ. ಅಂಬ್ಲಿ ಕುಡಿದು ಬದುಕ್ಬೋದಲ್ಲ? ಅಣ್ಣ, ಇದು ಕಾನ್ಫಿಡೆಂಟ್ ಅಣ್ಣ. ವಿಜ್ಞಾನ ಗೊತ್ತಿದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಕಾನ್ಫಿಡೆಂಟ್ ಕೊಡುತ್ತೆ. ಅಯ್ಯೋ, ಸ್ಟೊಮಕ್ ಕ್ಯಾನ್ಸರ್ ಬಂದರೆ ಕಟ್ ಮಾಡಿ ಬಿಸಾಕಯ್ಯ, ಅಂಬ್ಲಿ ಕುಡಿದು ಬದುಕ್ಬೋದು. ಅರ್ಥ ಆಯ್ತಣ್ಣ? ಏನು ತಳ್ಳಗಾಗ್ತಾನೆ, ಬಾಡಿ ಬಿಲ್ಡಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ಆರ್ಟಿಫಿಷಿಯಲ್ ಪ್ರೋಟೀನ್ಸ್ ಕೊಡ್ತಾ ಅವನು ಸರಿ ಮಾಡ್ತಾ ಬರ್ಬೋದು. ಬಟ್ ಎನರ್ಜಿಗೆ ಗಂಜಿ ಕುಡಿದು ಆಮ್ಲಿ ಕುಡಿದು ಆರಾಮ. ಯಾಕಂದರೆ ಆಮ್ಲಿ ಗಂಜಿ ಯಾವುದು ಇಲ್ಲಿ ಜೀರ್ಣ ಆಗಲ್ಲ, ದೇ ಆರ್ ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಜೀರ್ಣ ಆಗೋದೇನು? ಪ್ರೋಟೀನ್ಸ್. ಅದಕ್ಕೆ ನೋಡಿ, ಈ ಮಟನ್ ತಿಂದಾಗ ಮಟನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದಕ್ಕೇನು ಮಾಡ್ತೀವಿ? ಪಕ್ಕದಲ್ಲಿ ಒಂದು ಸ್ವಲ್ಪ ಪಿಂಟು ಪೆಪ್ಸಿ ಇಟ್ಕೊಂಡು ಕುಡಿತೀವಲ್ವಾ? ಓ, ಪೆಪ್ಸಿ, ದಟ್ ವರ್ಡ್ ಈಸ್ ಕಮಿಂಗ್ ಫ್ರಮ್ ಪೆಪ್ಸಿನ್. ಓ, ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಹಾಗಾದ್ರೆ ಪ್ರೋಟೀನ್ ಯಾವುದರಿಂದ ಜೀರ್ಣ ಆಗುತ್ತೆ? ಪೆಪ್ಸಿನಿಂದ ಜೀರ್ಣ ಆಗುತ್ತೆ. ಹಾಗಾದ್ರೆ ಕಾರ್ಬೋಹೈಡ್ರೇಟ್ ಅಮೈಲೇಜಿಂದ ಜೀರ್ಣ ಆಯಿತು, ಅಂದರೆ ಪಿಷ್ಟ ಮಾಲ್ಟೋಸ್ ಆಗಿ ಅಮೈಲೇಜಿಂದ ಕನ್ವರ್ಟ್ ಆಯಿತು. ಇಲ್ಲಿ ಪ್ರೋಟೀನ್ ಯಾವುದರಿಂದ ಜೀರ್ಣ ಆಯಿತು? ಪೆಪ್ಸಿನಿಂದ ಜೀರ್ಣ ಆಯಿತು. ಇನ್ನು ಯಾವ್ದು ಉಳ್ಕೊಂಡಿದೆಯಣ್ಣ? ಲಿಪಿಡ್ಸ್. ಈಗ ಅನ್ನನಾಳ, ಇದು ಜಠರದಿಂದ ಆಹಾರ ಮತ್ತೆ ಎಲ್ಲಿಗೆ ಬರುತ್ತೆ? ಸಣ್ಣ ಕರಳಿಗೆ ಬರುತ್ತೆ, ಸ್ಮಾಲ್ ಇಂಟೆಸ್ಟೈನ್. ಆ ಸ್ಮಾಲ್ ಇಂಟೆಸ್ಟೈನಿಗೆ ಬರೋ ಮಧ್ಯೆ ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಂಗ ಇದೆ, ದಟ್ ಈಸ್ ಲಿವರ್. ಪಿತ್ತಜನಕಾಂಗ ಅಂತ ಕರಿತೀವಿ, ಲಿವರ್. ಈ ಲಿವರ್ ಏನು ಮಾಡುತ್ತೆ ಅಂದರೆ, ಈ ಲಿಪಿಡ್ ಏನಿದೆಯಲ್ವಾ, ಫ್ಯಾಟ್ಸ್, ಆ ಲಾರ್ಜ್ ಫ್ಯಾಟ್ ಮಾಲಿಕ್ಯೂಲ್ಸ್ಗಳನ್ನು ಸ್ಮಾಲ್ ಫ್ಯಾಟ್ ಮಾಲಿಕ್ಯೂಲ್ಸ್ಗಳನ್ನಾಗಿ ಡಿವೈಡ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ. ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳನ್ನಾಗಿ ಡಿವೈಡ್ ಮಾಡುತ್ತೆ, ಒಡೆಯುತ್ತೆ. ಇದಕ್ಕೆ ನಾವು ಎಮಲ್ಸೀಕರಣ, ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಎಮಲ್ಸೀಕರಣ ಆರ್ ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಕೊಬ್ಬು ಏನಾಯಿತು? ಬ್ರೇಕ್ ಡೌನ್ ಆಯಿತು. ಯಾರ ಹೆಲ್ಪಿಂದ? ಲಿವರ್ ಹೆಲ್ಪಿಂದ. ಈಗ 3 ಬ್ರೇಕ್ ಡೌನ್ ಆಗಿದೆ. ಇಲ್ಲಿ ಮಾಲ್ಟೋಸ್ ಆಗಿದೆ, ಇಲ್ಲಿ ಪೆಪ್ಸಿನ್ ಬ್ರೇಕ್ ಆಗಿದೆ, ಇಲ್ಲಿ ಲಿವರ್ ಹೆಲ್ಪಿಂದ ಲಿಪಿಡ್ ಕೂಡ ಬ್ರೇಕ್ ಆಗಿದೆ. ಈ ಇಲ್ಲೊಂದು ಬ್ಯೂಟಿಫುಲ್ ಮೆಕ್ಕೆಜೋಳ ಇದೆ, ಮೀನ್ಸ್ ಪ್ಯಾನ್ಕ್ರಿಯಾಸ್. ಇವು 3 ಸರಿಯಾಗಿ ಕೆಲಸ ಮಾಡಿದಾವ ಅಂತ ಚೆಕ್ ಮಾಡುತ್ತೆ ಇದು ಪ್ಯಾನ್ಕ್ರಿಯಾಸ್. ಪ್ಯಾನ್ಕ್ರಿಯಾಸಲ್ಲಿ ಮತ್ತೆ 3 ಎನ್ಸೈಮ್ಸ್ ಇದೆ. ಒಂದು ಟ್ರಿಪ್ಸಿನ್, ಒಂದು ಫಸ್ಟ್ ಅಮೈಲೇಸ್. ನೋಡಿ, ಅಮೈಲೇಸ್ ಅಲ್ಲೂ ಇತ್ತು, ಇಲ್ಲ, ಅದಕ್ಕೆ ಸಲೈವರಿ ಅಮೈಲೇಸ್ ಅಂತ ಕರಿತೀವಿ. ಇಲ್ಲೂ ಕೂಡ ಅಮೈಲೇಸ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಟ್ರಿಪ್ಸಿನ್, ನೆಕ್ಸ್ಟ್ ಲೈಪೇಸ್. ನೋಡಿ ಏನು ಮಾಡುತ್ತೆ ಇದು? ಈ 3 ಜನ ಸರಿಯಾಗಿ ಕೆಲಸ ಮಾಡಿದಾರೆ ಚೆಕ್ ಮಾಡುತ್ತೆ. ಇಲ್ಲಿ ಸ್ಟಾರ್ಚ್ ಮಾಲ್ಟೋದಾಗಿ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಮಗನೇ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಆ ಕೆಲಸವನ್ನು ಯಾವ್ದು ಮಾಡುತ್ತೆ? ಪ್ಯಾನ್ಕ್ರಿಯಾಸ್ ತಾನು ಅಮೈಲೇಜನ್ನು ರಿಲೀಸ್ ಮಾಡಿಕೊಂಡು ಆ ಕೆಲಸನ ಮಾಡುತ್ತೆ. ಈಗ ನಿಮ್ಮ ತಮ್ಮ ಮಾಡಿಲ್ಲ ಅಂದರೆ ಬಿಡ ನಾನು ಮಾಡ್ತೀನಿ ಅಂತ. ಇಲ್ಲಿ ಸ್ಟೊಮಕ್ ಪ್ರೋಟೀನನ್ನು ಸರಿಯಾಗಿ ಪೆಪ್ಸಿನ್ ಡೈಜೆಷನ್ ಮಾಡಿಲ್ಲ ಅಂದರೆ ಆ ಕೆಲಸನ ಟ್ರಿಪ್ಸಿನನ್ನು ರಿಲೀಸ್ ಮಾಡಿಕೊಂಡು ಪ್ಯಾನ್ಕ್ರಿಯಾಸ್ ಪ್ರೋಟೀನನ್ನು ಏನು ಮಾಡುತ್ತೆ? ಜೀರ್ಣ ಮಾಡುತ್ತೆ. ಇನ್ ಕೇಸ್ ಲಿವರ್ ಇಲ್ಲಿ ಲಿಪಿಡನ್ನು ಸರಿಯಾಗಿ ಎಮಲ್ಸಿಫಿಕೇಶನ್ ಮಾಡಿಲ್ಲ ಅಂದರೆ ಇದು ಲೈಪೇಸನ್ನು ರಿಲೀಸ್ ಮಾಡಿಕೊಂಡು ಲಿಪಿಡನ್ನು ಕೂಡ ಏನು ಮಾಡ್ಕೊಳ್ಳುತ್ತೆ? ಡೈಜೆಷನ್ ಮಾಡ್ಕೊಳ್ಳುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಭಗವಂತ ಟೆಕ್ನಾಲಜಿ ಇಟ್ಟಿದ್ದಾನೆ. ಭಗವಂತನು ಕೂಡ ಎಳ್ಳೆಳ್ಳು ಇಟ್ಟಿದ್ದಾನೆ. ಬಾಯಿ ಸರಿಯಾಗಿ ಜೀರ್ಣ ಮಾಡಿಲ್ಲ ಅಂದರೆ ಪ್ಯಾನ್ಕ್ರಿಯಾಸ್ ಅಮೈಲೇಸ್ ರಿಲೀಸ್ ಮಾಡ್ಕೊಂಡು ಜೀರ್ಣ ಮಾಡುತ್ತೆ. ಸ್ಟೊಮಕ್ಕಲ್ಲಿ ಪೆಪ್ಸಿನ್ ಸರಿಯಾಗಿ ಪ್ರೋಟೀನ್ ಜೀರ್ಣ ಮಾಡಿಲ್ಲ ಅಂದರೆ ಇದು ಟ್ರಿಪ್ಸಿನನ್ನು ರಿಲೀಸ್ ಮಾಡಿಕೊಂಡು ಜೀರ್ಣ ಮಾಡುತ್ತೆ. ನೋಡಿ, ಪ್ರೋಟೀನ್ ಜೀರ್ಣ ಮಾಡೋ 2 ಎನ್ಸೈಮ್ ಇದೆ, ಒಂದು ಪೆಪ್ಸಿನ್, ಇನ್ನೊಂದು ಟ್ರಿಪ್ಸಿನ್. ಪೆಪ್ಸಿನ್ ಸ್ಟೊಮಕಲ್ಲಿ ರಿಲೀಸ್ ಆಗುತ್ತೆ, ಟ್ರಿಪ್ಸಿನ್ ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿಯಲ್ಲಿ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಣ್ಣ? ಅರ್ಥ ಆಯ್ತು. ಇಲ್ಲಿ ನನಗೆ ಒಂದು ಕನ್ಫ್ಯೂಷನ್, ಇಲ್ಲಿ ನೀವು ಏನೋ ಮೆಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತಾನೆ.
ಆದ್ರೆ ಇಲ್ಲಿ ಪೆಪ್ಸಿನ್ ಇದನ್ನ ಪ್ರೋಟೀನ್ ಕನ್ವರ್ಟ್ ಮಾಡಿದ್ಮೇಲೆ ಅದ್ಯಾವುದು ಇದು ಫಾರ್ಮ್ ಇಲ್ಲಿ ಹೇಳ್ತೀನಿ ಅದನ್ನು. ಹೌದಾ? ಅಲ್ಲಿ ಅದನ್ನು ಡಿವೈಡ್ ಮಾಡುತ್ತೆ, ಅದು ಅಮೈನೋ ಆಸಿಡ್ಸ್ಗಳನ್ನಾಗಿ ಡಿವೈಡ್ ಮಾಡುತ್ತೆ. ಈಗ ಮೂರು ಕೂಡ ಏನಾಗುತ್ತೆ, ಜೀರ್ಣ ಆಗಿ ಎಲ್ಲಿಗೆ ಬರುತ್ತೆ, ಸಣ್ಣ ಕರಳಿಗೆ ಬರುತ್ತೆ. ಸಣ್ಣ ಕರಳು ಏನು ಮಾಡುತ್ತೆ, ಈ ಮಾಲ್ಟೋಸನ್ನು ಗ್ಲೂಕೋಸನ್ನು ಕನ್ವರ್ಟ್ ಮಾಡುತ್ತೆ, ಪ್ರೋಟೀನನ್ನು ಅಮೈನೋ ಆ್ಯಸಿಡಾಗಿ ಕನ್ವರ್ಟ್ ಮಾಡುತ್ತೆ, ನೆಕ್ಸ್ಟ್ ಲಿಪಿಡನ್ನು ಫ್ಯಾಟಿ ಆ್ಯಸಿಡಾಗಿ ಕನ್ವರ್ಟ್ ಮಾಡುತ್ತೆ. ಇದನ್ನು ಕಾಂಪ್ಲೆಕ್ಸ್ ಶುಗರ್ ಅಂತ ಕರಿತೀವಿ, ಇದನ್ನು ಸಿಂಪಲ್ ಶುಗರ್ ಅಂತ ಕರಿತೀವಿ. ಇದಕ್ಕೆ ಸಂಕೀರ್ಣ ಶರ್ಕರವನ್ನು ಸರಳ ಶರ್ಕರವನ್ನಾಗಿ ಯಾವುದು ಸ್ಮಾಲ್ ಇಂಟೆಸ್ಟೈನ್ ಪರಿವರ್ತನೆ ಮಾಡಿ ತನ್ನಲ್ಲಿ ಫಿಂಗರ್ ಲೈಕ್ ಪ್ರಾಜೆಕ್ಷನ್ ಅಂದರೆ ಬೆರಳಿನ ಆಕಾರದ ರಚನೆಗಳು ವಿಲ್ಲೆಗಳಿದೆ, ಆ ವಿಲ್ಲೆಗಳ ಮೂಲಕ ಈ ಜೀರ್ಣ ಆಗಿರ್ತಕ್ಕಂಥ ಆಹಾರವನ್ನು ಹೀರ್ಕೊಂಡು ಬ್ಲಡ್ಡಿಗೆ ಕೊಡುತ್ತೆ. ಜೀರ್ಣ ಆಗದೇ ಇರತಕ್ಕಂಥ ಆಹಾರ ದೊಡ್ಡ ಕರಳು ಗುದದ್ವಾರದ ಮೂಲಕ ಹೊರಗಡೆ ಬರುತ್ತೆ. ಕ್ಲಿಯರ್ ಅಣ್ಣ? ಇದನ್ನು ಕರೆಕ್ಟ್ ಆರ್ಡ್ರಲ್ಲಿ ಹೇಳಿ ಅಂತ ಹೇಳಿದ ನಾವು ಅಷ್ಟೇ, ಇಲ್ಲಿ ಈಸಿ ಇದೆ, ನಾವು ತುಂಬ ಕಾಂಪ್ಲೆಕ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹೇಳ್ಬೋದಾ ಈಗ? ಫಸ್ಟ್ ಯಾವ್ದು ಬರುತ್ತೆ, ಆಮೇಲೆ ಯಾವ್ದು ಬರುತ್ತೆ, ಆಮೇಲೆ ಯಾವ್ದು ಬರುತ್ತೆ ಅಂತ ಇಲ್ಲಿ ಆಪ್ಷನ್ಸ್ ಇದೆ, ಹೇಳೋಣ. ಫಸ್ಟ್ ಅಮೈಲೇಸ್ ಒಂದೇ ಟ್ರಿಕ್ಕಿ, ಇಲ್ಲೇ ಕ್ಲಿಯರ್ ಆಯ್ತಲ್ಲ, ಯಾಕಂದರೆ ಬೇರೆ ಆಪ್ಷನಲ್ಲಿ ಅಮೈಲೇಜಿಂದ ಸ್ಟಾರ್ಟೇ ಆಗಲ್ಲ. ಅಮೈಲೇಸ್, ಆಮೇಲೆ ಪೆಪ್ಸಿನ್ ಬರುತ್ತೆ, ಆಮೇಲೆ ಲೈಪೇಸ್ ಬರುತ್ತೆ. ಇದು ನೋಡಿ ಪ್ರಕಾಶಣ್ಣ, ನಿನಗೆ ಇಲ್ಲಿ ಅರ್ಥ ಮಾಡಿಸಿದ್ದೀನಿ. ಇದೇ ಕ್ಲಾಸನ್ನು ನಾನು 45 or 1 hour ಮಾಡ್ತೀನಿ ನಮ್ಮ ಸ್ಕೂಲಲ್ಲಿ. ಹುಡುಗರಿಗೆ ಡಾಕ್ಟರ್ ಮಾಡಿ ಬಿಸಾಕಿರ್ತೀವಿ, ಆರಾಮ್ ಬರೀತಾರೆ. ಎಲ್ಲಿ ಏನು ಜೀರ್ಣ ಆಗುತ್ತೆ, ಮುದ್ದೆಯಲ್ಲಿ ಜೀರ್ಣ ಆಗತ್ತೋ ಸರ್ ಬಾಯಲ್ಲಿ ಸರ್, ಅದು ಮಿಸ್ ಹೊಡೆದ್ರೆ ಪ್ಯಾನ್ಕ್ರಿಯಾಸಲ್ಲಿ ಸರ್. ಬೇಳೆಕಾಳುಗಳಲ್ಲಿ ಜೀರ್ಣ ಆಗುತ್ತೋ ಜಠರದಲ್ಲಿ ಸರ್, ಅಲ್ಲಿ ಮಿಸ್ ಆದರೆ ಪ್ಯಾನ್ಕ್ರಿಯಾಸಲ್ಲಿ ಸರ್. ಲಿಪಿಡ್ ಬೆಣ್ಣೆ ತುಪ್ಪ ಎಲ್ಲಿ ಜೀರ್ಣ ಆಗುತ್ತೋ ಲಿವರಲ್ಲಿ, ಅಲ್ಲಿ ಮಿಸ್ ಆದರೆ ಪ್ಯಾನ್ಕ್ರಿಯಾಸ್. 3 ಕಡೆ ಮಿಸ್ ಆದರೆ ನೋಡ್ಕೊಳ್ಳೋಣ ಯಾರೋ ಪ್ಯಾನ್ಕ್ರಿಯಾಸ್. ಪ್ಯಾನ್ಕ್ರಿಯಾಸ್ ಮಿಸ್ ಆದರೆ ಹೊಗಡೆ ಮೇಲ್ಗಡೆ, ಆವಾಗ ಲಿವರಲ್ಲಿ. ಮತ್ತು ಅಷ್ಟೇ ಅಲ್ಲ, ಅದು ಅಸಿಡಿಕ್ ಇಲ್ಲಿರೋ ಆಸಿಡ್ ಕಂಟೆಂಟನ್ನು ಆಲ್ಕಲಿ ಅಂದರೆ ಕ್ಷಾರೀಯ ಆಹಾರವನ್ನಾಗಿ ಮಾಡಿ ಕನ್ವರ್ಟ್ ಮಾಡುತ್ತೆ. ಯಾವುದು ಪ್ಯಾನ್ಕ್ರಿಯಾಸ್. ಇದು ಮೇಜರ್ ರೋಲ್ ಇದೆ ಅಣ್ಣ ಅದೆಲ್ಲ. ಡೈಜೆಸ್ಟ್ ಸಿಸ್ಟಮ್ ಒಂದು ಚಿತ್ರ ಹಾಕೊಂಡು ಇಬ್ಬರು ಡಿಸ್ಕಷನ್ ಮಾಡೋಣ. ಎಷ್ಟೋ ಜನಕ್ಕೆ ಆರೋಗ್ಯನೂ ಗೊತ್ತಾಗ್ಬಿಡ್ಲಿ, ಏನೇನು ಊಟ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ಬಿಡ್ಲಿ ಅಲ್ವಾ? ಸಿಂಪಲ್ ಅಣ್ಣ. ಇಲ್ಲಿ ನೋಡಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಇದರಲ್ಲಿ ಎಕ್ಸ್ ಭಾಗ ಅಂತ ಇದೆ, ತೋರಿಸುವ ಪ್ರತಿಕ್ರಿಯೆ ಯಾವುದು. ನಮ್ಮಲ್ಲಿ ಇದು ಅನುವರ್ತನೆಗಳು ಅಂತ ಟ್ರೋಫಿಸಮ್ ಅಂತಕ್ಕಂಥ ಒಂದು ಟಾಪಿಕ್ ಇದೆ ಅಣ್ಣ. ಇಲ್ಲಿ ಸಿಂಪಲ್, ಪ್ರಚೋದನೆಗೆ ಪ್ರತಿಕ್ರಿಯೆ, ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್. ನೀನು ಈಗ ಅಡ್ವೊಕೇಟ್ ಕೆಲಸ ಮಾಡ್ತಿದ್ದೀಯಾ, ಎಲ್ಲ ಕ್ಲೈಂಟ್ಸ್ ಜೊತೆಗೆ ಒಂದೇ ಥರ ಇರಲ್ಲ. ಆ ಕ್ಲೈಂಟ್ಸ್ ಹೆಂಗಿರ್ತಾನೋ ಹಾಗೆ ನೀನು ಇರ್ತೀಯ, ಬಿಹೇವ್ ಮಾಡ್ತೀಯ. ಈ ಕ್ಲೈಂಟ್ಸ್ ಹೆಂಗಿರ್ತಾನೋ ಸ್ಟಿಮ್ಯುಲಸ್, ನೀನು ಅವನ ಜೊತೆಗೆ ಬಿಹೇವ್ ಮಾಡೋದು ರೆಸ್ಪಾನ್ಸ್. ಈ ಥರ ಪ್ಲ್ಯಾಂಟ್ಸು ಕೂಡ ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ಮಾಡ್ತವೆ. ಈ ಸೂರ್ಯಕಾಂತಿ ಗಿಡ ಸೂರ್ಯನ ಕಡೆನೇ ಬಾಗತ್ತೆ, ಅಲ್ಲಿ ಸ್ಟಿಮ್ಯುಲಸ್ ಯಾವುದು, ಸನ್ಲೈಟ್. ಆ ಪ್ಲ್ಯಾಂಟ್ ಆ ಕಡೆ ಬೆಂಡ್ ಆಗೋದು, ದಟ್ ಇಸ್ ದ ರೆಸ್ಪಾನ್ಸ್. ಹಾಗಾದರೆ ಸೂರ್ಯನಿಗೆ, ಆ ಸೂರ್ಯನ ಕಡೆಗೆ ಆ ಪ್ಲ್ಯಾಂಟ್ ಬೆಳೆಯೋದು, ಇದಕ್ಕೆ ನಾವೇನಂತ ಕರಿತೀವಿ, ಸೂರ್ಯ ಇಸ್ ಫೋಟೋ ಲೈಟ್. ಆ ಕಡೆ ಇದು ಅನುವರ್ತನೆ ಮಾಡ್ತಾ ಇದೆ, ಫೋಟೋಟ್ರೋಫಿಸಮ್. ಕನ್ನಡದಲ್ಲಿ ದ್ಯುತಿ ಅನುವರ್ತನೆ. ದ್ಯುತಿ ಅಂದರೆ ದಟ್ ಈಸ್ ಸ್ಟಿಮ್ಯುಲಸ್. ಆ ಪ್ಲ್ಯಾಂಟ್ ಯಾವ ಕಡೆ ಗ್ರೋ ಆಗ್ತಾ ಇದೆ ಅದಕ್ಕೆ ನಾವು ಟ್ರೋಫಿಸಮ್ ಅಂತ ಕರಿತೀವಿ, ದ್ಯುತಿ ಅನುವರ್ತನೆ. ಅರ್ಥ ಆಗಿದೆಯಣ್ಣ? ಎಕ್ಸಾಂಪಲ್, ಒಂದು ಪ್ಲ್ಯಾಂಟ್ ಬೆಳೀತಾ ಇದೆ. ಈಗ ಇದು ಲ್ಯಾಂಡ್, ಹೌದು, ರೂಟ್ಸ್ ಇದೆ, ಕಾಂಡ ಇದೆ. ಹಾಗಾದ್ರೆ ಕಾಂಡ ಬೆಳೀತಾ ಇರೋದು ಯಾವ ಟ್ರೋಫಿಸಮು? ಲೈಟ್ ಯಾವ ಕಡೆ ಬೀಳ್ತಾ ಇದೆಯೋ ಆ ಕಡೆ ಬೆಳೀತಾ ಇದೆ, ಇದು ಫೋಟೋಟ್ರೋಫಿಸಮ್. ಲೈಟ್ ಕಡೆ ಬೆಳೀತಾ ಇದೆ, ಪಾಸಿಟಿವ್ ಫೋಟೋಟ್ರೋಫಿಸಮ್, ಧನಾತ್ಮಕ ದ್ವಿತೀಯ ಅನುವರ್ತನೆ. ಲೈಟ್ಗೆ ಆಪೋಸಿಟ್ ರೂಟ್ ಬರ್ತಾ ಇದೆಯಲ್ವಾ, ಲೈಟ್ಗೆ ಆಪೋಸಿಟ್, ಇದು ನೆಗೆಟಿವ್ ಫೋಟೋಟ್ರೋಫಿಸಮ್, ಋಣಾತ್ಮಕ ದ್ವಿತೀಯ ಅನುವರ್ತನೆ. ಅರ್ಥ ಆಗಿದೆಯಣ್ಣ? ಈ ಸೇಮ್ ಪ್ಲ್ಯಾಂಟ್ ನಾನು ನೀರು ಹಾಕ್ತೀನಿ. ಈಗ ನೀರಿಗೆ ಏನಂತ ಕರಿತೀವಿ, ಹೈಡ್ರೋಟ್ರೋಫಿಸಮ್. ನೀರಿನ ಕಡೆ ಈ ಕಾಂಡ ಬೆಳೆಯುತ್ತೋ ರೂಟ್ ಬೆಳೆಯುತ್ತೋ? ಎಸ್, ರೂಟ್ ನೀರಿನ ಕಡೆಗೆ ಬೆಳೆಯುತ್ತೆ, ದಟ್ ಈಸ್ ಪಾಸಿಟಿವ್ ಹೈಡ್ರೋಟ್ರೋಫಿಸಮ್. ಕಾಂಡ ನೀರಿಗೆ ವಿರುದ್ಧವಾಗಿ ಬೆಳೆಯುತ್ತೆ, ನೆಗೆಟಿವ್ ಹೈಡ್ರೋಟ್ರೋಫಿಸಮ್. ಅರ್ಥ ಆಯ್ತಣ್ಣ? ಈಗ ಇದನ್ನೇ ಗುರುತ್ವ, ಗ್ರಾವಿಟಿ ಅಂತ ಅನ್ಕೋ. ಗ್ರಾವಿಟಿ ಅಂದರೆ ಇನ್ಸೈಡ್ ಫೋರ್ಸ್, ಅದು ಕೆಳಮುಖವಾಗಿ ವರ್ತಿಸುವ ಬಲ. ಈಗ ಗ್ರಾವಿಟಿ ಕಡೆ ಯಾವ್ದು ಬರ್ತಾ ಇದೆ, ರೂಟ್ಸ್. ಇದು ರೂಟ್ಸ್, ಪಾಸಿಟಿವ್ ಗ್ರಾವಿಟೋಟ್ರೋಫಿಸಮ್. ಸ್ಟೆಮ್ ನೆಗೆಟಿವ್ ಗ್ರಾವಿಟೋಟ್ರೋಫಿಸಮ್, ಗ್ರಾವಿಟಿಗೆ ವಿರುದ್ಧವಾಗಿ ಬೆಳೀತಾ ಇದೆ. ಗೊಬ್ಬರ ಹಾಕ್ತೀನಿ, ಎಲೆ ಮೇಲೆ ಹಾಕ್ತೇವೋ ಬೇರಿಗೆ ಹಾಕ್ತೇವೋ? ಅದಕ್ಕೆ ನಾವು ಕೀಮೋಟ್ರೋಫಿಸಮ್, ರಾಸಾಯನಿಕ ವರ್ತನೆ ಅಂತ ಕರಿತೀವಿ. ಹಾಗಾದರೆ ಬೇರುಗಳು ಧನಾತ್ಮಕ ರಾಸಾಯನಿಕ ಅನುವರ್ತನೆ, ನೆಕ್ಸ್ಟ್ ಕಾಂಡ ಋಣಾತ್ಮಕ ರಾಸಾಯನಿಕ ಅನುವರ್ತನೆ. ಇಲ್ಲಿ ನೋಡಿ, ಇಲ್ಲಿ ಬಳ್ಳಿ, ಹೀರೆಕಾಯಿ ಬಳ್ಳಿ ಇದಿದೆ ಅಲ್ವಾ, ಇಲ್ಲೊಂದು ಹರೆಗೇನಾಗಿದೆ, ಟಚ್ ಹಾಕೊಂಡು ಬೆಳೀತಾ ಇದೆ. ಟಚ್ ಆಗೋದಕ್ಕೆ ಏನಂತ ಕರಿತೀವಿ ನಾವು, ಸ್ಪರ್ಶಾನುವರ್ತನೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಥಿಗ್ಮೋಟ್ರೋಫಿಸಮ್ ಅಂತ ಕರಿತೀವಿ. ಎಲ್ಲಿ ಟಚ್ ಆಗ್ತಾ ಇದೆ
ಆ ಕಡೆ ಅದು ಹೆಣ್ಕೊಂಡು ಬೆಳೀತಾ ಇದೆ. ಕ್ಲಿಯರ್? ಹೌದು. ಹಾಗಾದ್ರೆ ಯಾವ ಟ್ರೋಫಿಸಮ್ ಇದು? ಇದು ಯಾವುದೋ ಲೈಟ್ ಕಡೆನೂ ಹೋಗ್ತಾ ಇಲ್ಲ, ವಾಟರ್ ಕಡೆನೂ ಹೋಗ್ತಾ ಇಲ್ಲ, ಗ್ರಾವಿಟಿ ಕಡೆನೂ ಹೋಗ್ತಾ ಇಲ್ಲ. ಅದಕ್ಕೆ ಯಾವುದೋ ಒಂದು ಹರೆ ಟಚ್ ಆದರೆ ಆ ಟಚ್ಗೆ ಹೆಣ್ಕೊಂಡು ಬೆಳೀತಾ ಇದೆ. ಹಾಗಾಗಿ ಇದು ಥಿಗ್ಮೋಟ್ರೋಫಿಸಮ್. ಕ್ಲಿಯರ್? ಸ್ಪರ್ಶಾನುವರ್ತನೆ ಇದೆಯಾ ನೋಡೋಣ. ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆ, ಧನ ಗುರುತ್ವಾನುವರ್ತನೆ ಸ್ವತಂತ್ರ ಚಲನೆ, ಧನ ದ್ವಿತೀಯಾನುವರ್ತನೆ ನಿರ್ದೇಶಿತವಲ್ಲದ ಚಲನೆ, ಧನ ರಾಸಾಯನಿಕಾನುವರ್ತನೆ ಸ್ವತಂತ್ರ ಚಲನೆ. ಏನಿಲ್ಲ, ಒಂದೇ ಸ್ಪರ್ಶಾನುವರ್ತನೆ ಅಂತ ಇದೆ. ದಟ್ ಇಸ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಡೈರೆಕ್ಷನ್ ಇದೆ, ಅದು ಡೈರೆಕ್ಷನ್ ಇದೆ, ಆ ಡೈರೆಕ್ಷನ್ ಮೇಲೆ ಹೋಗ್ತಾ ಇದೆ. ಸ್ವತಂತ್ರ ಚಲನೆ ಅಂದರೆ ಸುಮ್ಮನೆ ಮುಚ್ಕೊಂಡು ತೆಗೆಯೋದು. ಕ್ಲಿಯರ್? ಇದು ಹಂಗಲ್ಲ, ಒಂದು ಹೋಗ್ತಾ ಇದೆ. ಕ್ಲಿಯರ್? ಸ್ಪರ್ಶದಿಂದ ಇದು ಬೆಳೀತಾ ಇದೆ. ಎಸ್. ಇದಕ್ಕೆ ಥಿಗ್ಮೋಟ್ರೋಫಿಸಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಅಲ್ಲ, ಎಲ್ಲ ಟ್ರೋಫಿಸಮ್ ಬಗ್ಗೆನೂ ಹೇಳಿದ್ದೀವಿ ನಾವೀಗ. ಒಂಚೂರು ನಮಗೆ ಈ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೇಕು ನೀವು ಒಂದ್ಸರಿ, ಬೆಳೆ ಬಗ್ಗೆ. ಯಾಕಂದ್ರೆ ಈ ಕೆಳಗಡೆ ಬೆಳೆದ ಗೆಡ್ಡೆ ಗೆಣಸು ಅಣ್ಣ, ಯಾವುದಾದ್ರೂ ನೀವು PPT ಹಾಕೊಂಡ್ಬಂದು ಇಲ್ಲಿ ನಿಲ್ಸಿದ್ರೆ ನಾನು ಹೇಳ್ತಾ ಬರ್ತೀನಿ ಅಣ್ಣ. ಕ್ಲಿಯರ್? ಇಲ್ಲಿ ನೋಡೋಣ. ಇವುಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಬಹುದಾದ ಸಸ್ಯಗಳ ಗುಂಪು. ಸಿಂಪಲ್ ಅಣ್ಣ, ನೀನೇ ಆನ್ಸರ್ ಮಾಡಬೇಕು ಅಣ್ಣ. ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಅಣ್ಣ. ಅಣ್ಣ, ದಿಸ್ ಇಸ್ ದ ಕಾಂಡ, ದಿಸ್ ಇಸ್ ದ ರೂಟ್, ದಿಸ್ ಇಸ್ ದ ಲೀವ್ಸ್, ದಿಸ್ ಇಸ್ ದ ಬ್ಯೂಟಿಫುಲ್ ಫ್ಲವರ್. ಕ್ಲಿಯರ್? ಅಣ್ಣ, ಈ ಫ್ಲವರ್ ಚೆನ್ನಾಗಿ ಬೆಳೆಯುತ್ತೆ, ಅದೇನಾಗತ್ತೆ, ಕಾಯಿ ಆಗುತ್ತೆ, ಕಾಯಿ ಹಣ್ಣಾಗತ್ತೆ, ಹಣ್ಣಲ್ಲಿ ಬೀಜ ಇರುತ್ತೆ, ಬೀಜದಿಂದ ರೀಪ್ರೊಡಕ್ಷನ್ ಮೀನ್ಸ್ ಸಂತತಿ ಮುಂದುವರಿಯುತ್ತೆ. ಓಕೆ? ಇದಕ್ಕೆ ನಾವು ಒಂದು ಪ್ಲ್ಯಾಂಟ್ನ ಸೆಕ್ಶುವಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ. ಹೂವಲ್ಲಿ ಗಂಡು ಹೂ ಇದೆ, ಹೆಣ್ಣು ಹೂ ಇದೆ, ಅವೆಲ್ಲ ದೊಡ್ಡ ಕಥೆ ಇದೆ ಅದು. ಆಯ್ತಣ್ಣ, ಹಾಗಾದರೆ ಬೀಜದಿಂದ ತನ್ನ ಸಂತತಿಯನ್ನು ಈ ಸಸ್ಯಗಳು ಮುಂದುವರಿಸುತ್ತೆ. ಅಣ್ಣ, ಇದನ್ನು ನಾವು ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತೀವಿ. ಎಲೆ, ಈ ಕಾಂಡ, ಈ ರೂಟನ್ನು ನಾವು ವೆಜಿಟೇಟಿವ್ ಪಾರ್ಟ್ ಅಂತ ಕರಿತೀವಿ. ನೋಡಿ, ಅದಕ್ಕೆ ಇದನ್ನು ವೆಜಿಟಬಲ್ಸ್ ಅಂತ ಕರಿತೀವಿ ನಾವು. ವೆಜಿಟೇಟಿವ್ ಪಾರ್ಟ್ಸ್ ಇವು ಮೂರನ್ನು. ಈ ವೆಜಿಟೇಟಿವ್ ಪಾರ್ಟನ್ನು ಕನ್ನಡದಲ್ಲಿ ಕಾಯಜ. ಕಾಯಜ ಅಂದರೆ ಸಸ್ಯದ ದೇಹ ಅಂತ ಅರ್ಥ. ಸಸ್ಯದ ದೇಹದಿಂದ ಸಂತತಿ ಮುಂದುವರೆದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸಸ್ಯದ ದೇಹನ ಕಟ್ ಮಾಡೋದು, ನೆಕ್ಸ್ಟ್ ಆ ಭಾಗದಿಂದ ಮತ್ತೊಂದು ಸಸ್ಯನ ಬೆಳೆಯೋದು. ಗುಲಾಬಿ ಹೂ. ಸೂಪರ್. ಯಾಕೆ ಭಗವಂತ ಇದು ಕೊಟ್ಟ ಅಂದರೆ, ನೀನು ಗುಲಾಬಿ ಬೀಜ ಎಲ್ಲರೂ ನೋಡಿದ್ಯಾ? ನೋಡಿ, ಗುಲಾಬಿ ಇರ್ಬೋದು, ದಾಸವಾಳ ಇರ್ಬೋದು, ಮಲ್ಲಿಗೆ ಇರ್ಬೋದು, ಅಲ್ಲಿ ಕಾಯಿ ಹಣ್ಣು ಬೀಜ ಇಲ್ಲ. ಮೀನ್ಸ್ ಅಲ್ಲಿನ ಹೂಗೆ ಉತ್ಪತ್ತಿ ಆಗ್ತಕ್ಕಂಥ ಬೀಜಕ್ಕೆ ಫರ್ಟಿಲಿಟಿ ಇಲ್ಲ, ತನ್ನ ಸಂತತಿಯನ್ನು ಮುಂದುವರಿಸೋ ಕೆಪಾಸಿಟಿ ಇಲ್ಲ. ಅದು ಇನ್ಫರ್ಟಿಲಿಟಿ ಸೀಡ್ಸ್. ಆ ಬೀಜಗಳಿಗೆ ತನ್ನದೇ ಮರಿಗಳನ್ನು ಉತ್ಪತ್ತಿ ಮಾಡೋ ಶಕ್ತಿ ಇಲ್ಲ. ಅದಕ್ಕೆ ಭಗವಂತ ನೀನು ಬೇಜಾರ ಆಗಬೇಕಿಲ್ಲ, ನೀನು ಕಾಂಡ ಕಟ್ ಮಾಡಿ ಹಾಕಿದರೆ ನೀನು ಬೆಳಿತೀಯ ಅಂತ ವರ ಕೊಟ್ಟಿದ್ದಾನೆ. ಈ ಸಂತಾನೋತ್ಪತ್ತಿಗೆ ನಾವೇನಂತ ಕರಿತೀವಿ, ಕಾಯಜ ರೀತಿಯ ಸಂತಾನೋತ್ಪತ್ತಿ. ಇಲ್ಲಿ ಅವನು ಕೇಳಿದ್ದಾನೆ, ಇದರಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಬೆಳೆಸಬಹುದಾದ ಗುಂಪು ಯಾವುದು ಅಂತ. ಅಣ್ಣ, ಈಗ ಗುಲಾಬಿ ಇದೆ, ಹಲಸಿದೆ, ಬ್ರಯೋಫಿಲಮ್ ಇದೆ. ಈಗ ಹಲಸು ನಮಗೆ ಕೊಟ್ಬಿಡೋದು, ಬೀಜದಿಂದನೇ ಹುಟ್ಟೋದು. ಹಾಗಾಗಿ ದಿಸ್ ಇಸ್ ನಾಟ್ ರಾಂಗ್. ಮನಿ ಪ್ಲಾಂಟ್ ಇದೆ, ಸಾಸಿವೆ ಇದೆ, ಕಲ್ಲಂಗಡಿ ಇದೆ. ಕಲ್ಲಂಗಡಿನೂ ಬೀಜ ಹಾಕ್ತೀವಿ, ಸಾಸಿವೆನೂ ಬೀಜ ಹಾಕ್ತೀವಿ. ಇದಂತೂ ಪಕ್ಕ ಅಲ್ಲ. ಮನಿ ಪ್ಲಾಂಟ್ ಒಂದು ಇದು ಮಾತ್ರ ಇದು ನಮಗೆ ಫುಲ್ ಗ್ರೂಪ್ ಕೇಳಿದೆ ನಾವು, ಗುಂಪು. ನೆಕ್ಸ್ಟ್ ಬಾಳೆ ಇದೆ, ಗುಲಾಬಿ ಇದೆ, ದಾಸವಾಳ ಇದೆ, ಪಕ್ಕ ರೈಟ್ ಅಲ್ಲ. ಬಾಳೆಗೂ ಇದ್ರ ಕಡದೆ ಹಾಕ್ತೀವಲ್ಲ, ಕಡದೆ ಹಾಕ್ತೀವಿ, ಅಲ್ಲಿ ಬೀಜ ಹಾಕಲ್ಲ, ಬಾಳೆ ಬೀಜ ಹಾಕಲ್ಲ. ಕ್ಲಿಯರ್? ಪಪಾಯ ಇದೆ, ಅಲ್ಲಿ ಆಲ್ರೆಡಿ ಬೀಜದಿಂದ ಬರುತ್ತೆ, ನಮಗೆ ಕ್ಲಿಯರ್. ಸಾಸಿವೆನೂ ಬೀಜದಿಂದ. ಹಾಗಾದರೆ ಸಿ ಇಸ್ ದ ರೈಟ್ ಆನ್ಸರ್. ಅಣ್ಣ, ವಾಟ್ ಈಸ್ ರಿಪ್ರೊಡಕ್ಟಿವ್ ವೆಜಿಟೇಟಿವ್ ಪ್ರಾಪಗೇಷನ್ ಆರ್ ರಿಪ್ರೊಡಕ್ಷನ್ ಆ್ಯಂಡ್ ದೇರ್ ಗ್ರೂಪ್ಸ್ ಅರ್ಥ ಆಗಿದೆಯಾ? ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂದರೆ ಏನು? ಸಸ್ಯದ ದೇಹವನ್ನು ತುಂಡು ಮಾಡಿ ಆ ತುಂಡಿಂದ ಹೊಸ ಸಸ್ಯವನ್ನು ಬೆಳೆಸೋದಕ್ಕೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಯಾಕೆ ಭಗವಂತ ಕೊಟ್ಟ ಅಂದರೆ ಆ ಸಸ್ಯಗಳ ಬೀಜಗಳಲ್ಲಿ ಬಂಜೆತನ ಇದೆ. ಹಾಗಾಗಿ ಭಗವಂತ ಇದನ್ನು ಈ ಥರ ಆಲ್ಟರ್ನೇಟ್ ಮಾಡ್ದ. ಸಾಗುವಾನಿ ಗಿಡನ ಕಟ್ ಮಾಡಿ ಹರಿ ಹಾಕಿದರೆ ಹುಟ್ಕೊಳ್ಳಲ್ಲ. ಯಾಕೆ? ಆ ಬೀಜಗಳಿಗೆ ಮತ್ತೊಂದು ಮರಿ ಮಾಡೋ ಕೆಪಾಸಿಟಿ ಇದೆ. ಹಾಗಾಗಿ ಅದು ಕಟ್ ಮಾಡಿ ಹಾಕಕ್ಕೆ ಬರಲ್ಲ. ಮಲ್ಲಿಗೆನೇ ಯಾಕೆ ಅಂದರೆ ಅದು ಇಲ್ಲ, ಅದಕ್ಕೆ ಆಲ್ಟರ್ನೇಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ಭಗವಂತ ಯಾರನ್ನಾದರೂ ಹೇಗೆ ಬೇಕಾದರೂ ಸಾಕ್ತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದ್ಭುತ ಇದು. ವೆಜಿಟೇಟಿವ್ ಇದೆಯಲ್ಲ, ಏನೋ ಒಂದು ಇದು ಅಷ್ಟೇ. ಬ್ರಯೋಫಿಲಮ್ ಅಂದರೆ ಎಲೆಗಳಿಂದ ಸಸ್ಯಗಳು ಸೃಷ್ಟಿ ಆಗ್ತಾವೆ. ಸಸ್ಯಗಳು ತನ್ನ ಸಂತತಿಯನ್ನು ಮುಂದುವರಿಸ್ತಾವೆ. ಕೆಲವೊಂದು ಕಾಡು ಬಸಳೆ ಅಂತಕ್ಕಂಥ ಸಸ್ಯ ಇದೆ, ಅದರ ಎಲೆ ಚೆನ್ನಾಗಿ ಬೆಳೆಯುತ್ತೆ, ಆ ಎಲೆ ಅನೇಕ ಭಾಗಗಳಾಗಿ ಉದುರ್ಬಿಡುತ್ತೆ. ಆ ಎಲೆ ಭಾಗಗಳು ಮತ್ತು ಹೊಸ ಕಾಡು ಬಸಳೆ ಸಸ್ಯವಾಗಿ ನಾವು ಮನೆಯನ್ನು ಕೊಂಡಾಗೆಲ್ಲ ಮನೆಗಳ ಎದುರುಗಡೆ ಒಂದು ಅವಾಗೆಲ್ಲ ಶೋಕೆ ಗಿಡ ಅದು ಎಲೆ ಹಾಕಿ ಇದಾಗುತ್ತೆ. ಅದಕ್ಕೆ ಎಲೆಗಳಿಂದ ಸಂತತಿ ಮುಂದುವರೆದ್ರೆ ಅದಕ್ಕೆ ಬ್ರಯೋಫಿಲಮ್ ಅಂತ ಕರಿತೀವಿ. ಬಳ್ಳಿಗಳಿಂದ ಸಂತತಿ ಮುಂದುವರೆದ್ರೆ ಅದಕ್ಕೆ ಲೇಯರಿಂಗ್ ಅಂತ ಕರಿತೀವಿ.
ಲೇಯರಿಂಗ್ ಅಂತ ಹಾಗೆ ಒಟ್ಟು ಎಲೆ ಇರಲಿ ಬಳ್ಳಿ ಇರಲಿ ಅವೆಲ್ಲ ಕಾಂಡಗಳಿಂದ ಅಂದರೆ ಸಸ್ಯದ ಈ ಕಾಯಜ ಭಾಗಗಳಿಂದ ನಡೆದ್ರೆ ಅದಕ್ಕೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೀವಿ. ವೆಜಿಟೇಟಿವ್ ಫ್ರಾಗ್ಮೆಂಟೇಷನ್, ಕನ್ನಡದಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಧನ್ಯವಾದಗಳು. ತುಂಬ ಧನ್ಯವಾದ ಸರ್. ನನಗೆ ಇಷ್ಟು ಏನೋ ವಿಜ್ಞಾನದ ಬಗ್ಗೆ ನಾನು ಅದರಲ್ಲಿ ಇದೇ ಅಲ್ಲ, ವಿದ್ಯಾರ್ಥಿ ಅಲ್ಲ ನಾವು ಲಿಟ್ರೇಚರ್ ಓದ್ಕೊಂಡು ಅದರ ಲಿಟ್ರೇಚರಲ್ಲಿ ಎಲ್ಲೆಲ್ಲೋ ಏನು ಬರ್ತಾವೆ ಒಂಚೂರು ವಿಷಯಗಳ ತಿಳ್ಕೊತೀವಿ ಅಷ್ಟೇ. ಆದರೆ ಭಾಳ ಸುದೀರ್ಘವಾಗಿ ನನ್ನ ಮನಮುಟ್ಟುವಂತೆ ಅದು ನನಗೇ ಅರ್ಥ ಆಗಿದೆ. ನಾನು ವಿಜ್ಞಾನದ ವಿದ್ಯಾರ್ಥಿ ಅಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರು ರೀಚ್ ಆಗುತ್ತೆ. ಯು ಆರ್ ದ ಬೆಸ್ಟ್ ಟೀಚರ್ ಅನ್ನೋದು. ಇಲ್ಲ ಹಂಗೇನಿಲ್ಲ. ಇನ್ನು ಯಾವುದೇ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಬರೋಣ, ಚರ್ಚೆ ಮಾಡೋಣ. ನಾವು ಯಾರೂ ಶಾಶ್ವತ ಅಲ್ಲ. ನಾವು ಮಾಡಿರೋ ವಿಡಿಯೋ ಅಂತೂ ಶಾಶ್ವತ. 100 ವರ್ಷ, 200 ವರ್ಷ, 300 ವರ್ಷ ನಮ್ಮಂಥ ಕಷ್ಟದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇನದಾವ ಅಥವಾ ನಮ್ಗಿಂತನೂ ಕಷ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೇನಿದಾವ ಅವ್ರ ಪಾಲಿಗೆ ಇದು ಬ್ಯೂಟಿಫುಲ್ ಆಗಿ ಸಂಜೀವಿನಿ ಆಗತ್ತೆ. ನಮಸ್ಕಾರ ಸರ್. ಎಲ್ಲರ ಪರವಾಗಿ ನಿಮಗೆ ದೊಡ್ಡ ಧನ್ಯವಾದ ಸರ್. ನನ್ನ ಪರವಾಗಿ ಸ್ವಲ್ಪ, ಯಾಕಂದ್ರೆ ನಾನು ತುಂಬ ಕಲ್ತೇವೆ. ಓಕೆ, ಥ್ಯಾಂಕ್ ಯು.